ಇವತ್ತಿನ ಕಾಲದಲ್ಲಿ ಒಂದು ಶುದ್ಧವಾದ ನೀರನ್ನೇ ಕುಡಿಬೇಕು ಅಂತಿದ್ರು ದುಡ್ಡು ಇಲ್ಲದೆ, ಹಣ ಇಲ್ಲದೆ ಅದು ಸಾಧ್ಯವೇ ಇಲ್ಲ. ಜನರ ಮನಸ್ಥಿತಿ ಏನಿದೆ, ಹಣ ಅಂದರೆ ಒಂದು ರೀತಿಯ ತಾತ್ಸಾರ ಒಂದಷ್ಟು ಜನಕ್ಕಿದೆ. ಇನ್ನೊಂದಷ್ಟು ಜನಕ್ಕೆ ಹಣ ಏನ್ರಿ, ಹೇಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅನ್ನುವಂಥ ಮನಸ್ಥಿತಿ ಇದೆ. ಏನು ತೊಂದರೆ ಇಲ್ಲ, ಹಣ ಇಲ್ಲದೆ ಇದ್ರೂ ಹೇಗಾದರೂ ಜೀವನ ಮಾಡ್ಬೋದು ಅನ್ನೋ ಥರದ್ದು ಇದೆ. ಆರಾಮವಾಗಿ ಒಳ್ಳೆಯ ಊಟ, ಸಮೃದ್ಧಿಯಾಗಿ ಬದುಕುವಷ್ಟು ಹಣವನ್ನು ಸಂಪಾದನೆ ಮಾಡಬಹುದು ಮತ್ತು ಪ್ರತಿಯೊಬ್ಬರು ಮಾಡಲೇಬೇಕು ಅನ್ನೋದು ನಮ್ಮ ಆಸೆ. ಒಂದು ಪರಿಶ್ರಮ ಮಾಡ್ತಾ ಇರ್ತೀವಿ, ಅದು ಇನ್ನೂ ಹೆಚ್ಚು ಮಾಡಬೇಕಾ, ಇಲ್ಲ ಪರಿಶ್ರಮ ಏನು ಮಾಡ್ತೀವಿ ಅದೇ ಸಾಕ? ಕುದುರೆಗೆ ಅಷ್ಟು ಪರಿಶ್ರಮ ಬೇಡ, ಕತ್ತೆ ಅಷ್ಟು ಪರಿಶ್ರಮ ಕುದುರೆ ಮಾಡಬೇಕಾದದ್ದಿಲ್ಲ. ಆದರೆ ಕತ್ತೆಯಾಗಿ ಇದ್ದಾಗ ಕತ್ತೆ ಎಷ್ಟು ಪರಿಶ್ರಮ ಮಾಡಿದರೂ ಅದು ಕಡಿಮೆಯೇ. ಹಾಗಾಗಿ ಸ್ವಲ್ಪ ಕತ್ತೆಯಿಂದ ನಾವು ಕುದುರೆ ಕಡೆಗೆ ಹೋಗಬೇಕು. ಕೋಟಿಗಟ್ಟಲೆ ಹಣ ಇದೆ, ಅವರು ಆರಾಮವಾಗಿರ್ತಾರೆ. ಹೇಗಿರ್ತಾರೆ ಅಂದರೆ ಅವ್ರು ಏನೇನು ಕೆಲಸದಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಿರ್ತಾರೆ. ಎರಡನೇದು, ಬಂದಿದ್ದ ಮೇಲೂ ನನಗೆ ಅದು ಹೆಚ್ಚಾಯಿತು ಅಂತ ಅನ್ನಿಸ್ತದಲ್ಲ, ಅದನ್ನು ಒಂಚೂರು ಸಮಾಜಕ್ಕೆ ಕೊಡ್ತಾರೆ, ಧರ್ಮ ಕಾರ್ಯಗಳಿಗೆ ಕೊಡ್ತಾರೆ. ಯಾರು ಎಲ್ಲವೂ ನಂದೆ ಅಂತ ಬಚ್ಚಿಡ್ತಾರಲ್ಲ, ಅವನು ಮಾತ್ರ ಅಶಾಂತಿಯಿಂದ ಬದುಕ್ತಾನೆ. ಮತ್ತು ಈ ಧಾರ್ಮಿಕ ವ್ಯಕ್ತಿಗಳು ಕೂಡ ಶ್ರೀಮಂತರಾಗ್ಬೋದಾ? ಆಗಲೇಬೇಕು. ಹಣ ಯಾರ ಹತ್ರ ಇರಬೇಕು? ಕೆಟ್ಟವನ ಹತ್ರ ಅಲ್ಲ. ಹಣ ಯಾರ ಹತ್ರ ಇರಬೇಕು? ಭಯೋತ್ಪಾದಕನ ಹತ್ರ ಅಲ್ಲ. ಹಣ ಯಾರ ಹತ್ರ ಇರಬೇಕು? ಸಮಾಜ ಒಡೆಯೋನ ಹತ್ರ ಅಲ್ಲ. ಸಮಾಜದಲ್ಲಿ ಒಳ್ಳೆಯವರು ಯಾರು ಜನರಿದ್ದಾರೆ ಅವ್ರ ಹತ್ರನೇ ಹಣ ಹೆಚ್ಚಿರಬೇಕು. ಯಾಕಂದರೆ ಅದು ಸದ್ಬಳಕೆ ಆಗ್ತದೆ. ಕೆಟ್ಟವ್ರ ಹತ್ರ ಇದ್ದರೆ ತಾವೂ ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ, ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ, ಸೇದ್ಲಿಕ್ಕೆ ಯೂಸ್ ಮಾಡ್ತಾರೆ, ಅನೈತಿಕ ಚಟುವಟಿಕೆಗಳಿಗೆ ಹಣ ವಿನಿಯೋಗಿಸ್ತಾರೆ. ಸಮಾಜದಲ್ಲೂ ಕೂಡ ಇನ್ನೇನೋ ಘಾತಕ ಶಕ್ತಿಗಳಿಗಾಗೆ ವಿನಿಯೋಗಿಸ್ತಾರೆ. ಇದು ಒಳ್ಳೇದಾ? ಒಳ್ಳೆ ಜನರ ಹತ್ರ ಇರೋದು ಒಳ್ಳೇದಾ? ಈಗ ವಿಶೇಷವಾಗಿ ನಮ್ಮ ರಾಯರ ಭಕ್ತರದ್ದು ಕ್ವಶನ್ ಇದು. ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಜೀವನದಲ್ಲಿ ಹಣದ ದಾರಿಯನ್ನು ತೋರಿಸುತ್ತಾ ಅಂತೇಳಿ. ಖಂಡಿತವಾಗಿ ರಾಯರ ಬಗ್ಗೆ ಒಂದು ನಂಬಿಕೆನೇ ಇದೆ. ಈ ಸಮಯದ ಕಾಮಧೇನು, ಕಲ್ಪವೃಕ್ಷ, ಆ ಶ್ಲೋಕದಲ್ಲೇ ಅದು ಬಂದ್ಬಿಟ್ಟಿದೆ. ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರವೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು, ಅಲ್ಲಿಯ ಅವರ ಚರಣಪಾದಗಳನ್ನು ದರ್ಶನ ಮಾಡಿ ಅಲ್ಲಿಯ ಪೂಜಾ ಕೈಂಕರ್ಯ, ಅಲ್ಲಿನ ಒಂದು ಮಹಿಮೆಯನ್ನು ತಿಳ್ಕೋಬೇಕು ಅಂತೇಳಿ ಈ ಒಂದು ಪಯಣ. ಇದರ ಮಧ್ಯೆ ನಾವು ನಿಮಗೆಲ್ಲ ಆಧ್ಯಾತ್ಮಿಕವಾಗಿ ಮತ್ತು ನಿಮ್ಮ ಜೀವನದಲ್ಲಾದಂತಹ ರಾಯರ ಪವಾಡವನ್ನು ಕೂಡ ನೀವು ಹಂಚ್ಕೊತಿದ್ದೀರಾ. ಅದು ಕೂಡ ಪ್ರಸಾರವಾಗ್ತಾ ಇದೆ. ಇವತ್ತು ಒಂದು ವಿಶೇಷವಾದಂಥ ಸಂಚಿಕೆ. ನಿಮ್ಮ ಹೃದಯನ ಮುಟ್ಟುಕೊಂಡು ಹೇಳಿ, ನೀವು ಜೀವನದಲ್ಲಿ ನೀವು ದುಡ್ಡನ್ನು ಹಿಂದೆ ಬಿದ್ದಿದ್ದೀರಾ, ಅಲ್ಲ ಇಲ್ಲವಾ ನಿಮ್ಮ ದುಡ್ಡು ನಿಮ್ಮ ಹಿಂದೆ ಬಿದ್ದಿದೆಯಾ ಅಂತೇಳಿ. ಇವೆಲ್ಲ ಪ್ರಶ್ನೆಗೆ ನಮ್ಮ ಗುರುಗಳಾದಂತಹ, ಎಷ್ಟೋ ಸಾವಿರಾರು ಜೀವನಕ್ಕೆ ದಾರಿದೀಪವಾದಂತಹ ಉಪಾಸನಾ ಫೌಂಡೇಶನ್ ಸಂಸ್ಥಾಪಕರಾದಂತಹ ನಿಮ್ಮೆಲ್ಲರ ನೆಚ್ಚಿನ ಗುರುಜಿಯಾದಂತಹ ಶ್ರೀರಾಮ ಗುರುಜಿಯವರಿಗೆ ನಮಸ್ಕಾರವನ್ನು ನಾನು ಬೇಡ್ಕೊತೇನೆ. ಹಾಗೂ ನಾನೊಂದು ಕಾಣಿಕೆ ಮೂಲಕ ಅವರನ್ನ ಮಾಡ್ಕೊಳ್ತಿದ್ದೆ. ಶ್ರೀ ಬಹಳ ಸಂತೋಷ. ಸೊ ಇದೊಂದು ವಿಶೇಷವಾದಂತಹ ಸಂಚಿಕೆ. ಗುರುಗಳನ್ನ ನೋಡಿದ್ದು ನನ್ನ ಭಾಗ್ಯ ಇವತ್ತು. ಸೊ ಅದರಿಂದ ನಾನು ನೇರವಾಗಿ ಪ್ರಶ್ನೆಗೆ ಹೋಗ್ತೇನೆ. ಯಾಕಂದ್ರೆ ಬಹಳಷ್ಟು ಸಮಯ ನಾವು ಕೂಡ ಕೊಡಬೇಕು, ನೀವು ಕೂಡ ಕೊಡ್ತೀರಾ. ಗುರುಗಳೇ, ಈ ಒಂದು ಜೀವನದಲ್ಲಿ ನಮಗೆಲ್ಲನೂ ಇದ್ರೂ ಕೂಡ ಆ ಒಂದು ಲಕ್ಷ್ಮಿ ಇಲ್ಲದೆ ಹೋದ್ರೆ ನಾವು ಚಡಪಡಿಸ್ತೇವೆ. ಇಲ್ಲಿದ್ದವನು ಅಲ್ಲಿದ್ದೊಳಕ್ಕಾಗಲ್ಲ, ಅಲ್ಲಿದ್ದವನು ಇಲ್ಲೇ ಆಗಲ್ಲ. ಮತ್ತೆ ನನ್ನ ಜೋಬಲ್ಲಿ ₹1 ಇದ್ರೆ ನಾನೊಂದ್ ತರ ಇರ್ತೀನಿ, ₹100 ಇದ್ರೆ ಇನ್ನೊಂದ್ ತರ ಇರ್ತೀನಿ. ಆ ಒಂದು ಕಾಲ ಇದು ಅಂತ ಒಂದು ಕೆಲವರು ಒಂದೇ ಸಮ ಇರ್ತಾರೆ. ಬಟ್ ಈ ಒಂದು ಕಲಿಯುಗದಲ್ಲಿ ದುಡ್ಡು ಕಾಂಚಾಣ ಅನ್ನೋದು ಹಾಡ್ತಾ ಇರುತ್ತೆ. ಆದ್ರಿಂದ ನಾವು ಹೇಗೆ ಶ್ರೀಮಂತರಾಗ್ಬೋದು ಅನ್ನೋದು ಕೂಡ ನಮ್ಮ ವೀಕ್ಷಕರಲ್ಲಿ ಕಾಣ್ತಾ ಇರುತ್ತೆ. ನಾವು ಜೀವನದಲ್ಲಿ ಬಡತನದಲ್ಲೇ ಇರ್ಬೇಕಾ, ಇಲ್ಲ ನಾವೇನ ಶ್ರೀಮಂತರಾಗ್ತೇವಾ ಅನ್ನೋದನ್ನ ನೀವು ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ ಆಧ್ಯಾತ್ಮಿಕವಾಗಿ. ಅದು ಕೂಡ ರಾಯರನ್ನ ನಂಬಿ ಹೆಚ್ಚಿನ ಜನಕ್ಕೆ ಆಧ್ಯಾತ್ಮಿಕವಾಗಿ, ವಿಶೇಷವಾಗಿ ಧಾರ್ಮಿಕವಾಗಿ ಅವರ ದಾರಿಗೆ ಒಂದು ಬೆಳಕು ಆಗುವಂತ ಒಂದು ವಿಶೇಷವಾದ ಚಾನಲ್ ಮೂಲಕ ನೀವು ಏನು ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ, ಚೆನ್ನಾಗಿ ನಡೀಲಿ, ಇನ್ನೂ ಎತ್ತರಕ್ಕೆ ಹೋಗುವಂಥದ್ದಾಗ್ಲಿ. ಬಹಳ ಮುಖ್ಯವಾಗಿ ಒಂದು ಪಂಚತಂತ್ರದಲ್ಲೂ ಒಂದು ಕತೆ ಇದೆ. ಜ್ಞಾನದಲ್ಲಿ ಅಗಾಧತೆ, ಪಾಂಡಿತ್ಯ ಎಲ್ಲವೂ ಇದ್ದು ತನಗೆಲ್ಲವೂ ಗೊತ್ತಿದೆ ಅನ್ನೋ ರೀತಿಯಾಗಿ ಇದ್ರೂ ಕೂಡ ಅವನಲ್ಲಿ ಒಂದಿಲ್ಲದೆ ಇದ್ರೆ ಎಲ್ಲಾ ಗುಣಗಳಿದ್ದು ಕೂಡ ಅವಗುಣ.
ಎಲ್ಲಾ ಗುಣಗಳ ಸಂಪನ್ನ. ಆದ್ರೆ ಹಣ ಅನ್ನೋದು ಒಂದು ಇಲ್ಲದೆ ಹೋದ್ರೆ ಆ ಎಲ್ಲಾ ಗುಣಗಳು ಏನಿದೆ ಅದು ಅವಗುಣವಾಗ್ತದೆ ಅಂತ. ಅದಕ್ಕೆ ಸಂಬಂಧಪಟ್ಟ ಒಂದು ಪಂಚತಂತ್ರದಲ್ಲೇ ಒಂದು ಕಥೆ ಇದೆ. ಹಾಗೆ ನಮ್ಮ ಎಲ್ಲರ ಜೀವನದಲ್ಲಿ ನಮ್ಮಲ್ಲಿ ಒಂದು ಧೈರ್ಯ ಬರಬೇಕಾದ್ರೆ, ನನ್ನ ಜೀವನ ಚೆನ್ನಾಗಿ ನಡೆಸ್ತೀನಿ ಅಂತ ಹೇಳಬೇಕಾದ್ರೆ, ಅಷ್ಟೇ ಯಾಕೆ ನಾವೊಂದು ಒಳ್ಳೆಯ ಊಟವನ್ನೇ ಮಾಡಬೇಕಾದ್ರು, ರಾತ್ರಿ ಒಂದು ಒಳ್ಳೆಯ ಜಾಗದಲ್ಲೇ ನಿದ್ದೆ ಮಾಡಬೇಕು ಅಂತಿದ್ರು, ಇವತ್ತಿನ ಕಾಲದಲ್ಲಿ ಒಂದು ಶುದ್ಧವಾದ ನೀರನ್ನೇ ಕುಡಿಬೇಕು ಅಂತಿದ್ರು, ದುಡ್ಡು ಇಲ್ಲದೆ, ಹಣ ಇಲ್ಲದೆ ಅದು ಸಾಧ್ಯವೇ ಇಲ್ಲ. ಖಂಡಿತ. ಹೀಗಿದ್ರೂ ಭಾರತದಂತ ಇಂತಹ ದೇಶದಲ್ಲಿ ಒಂದು ಶ್ರೀಮಂತಿಕೆ, ಅದು ಚಿನ್ನ ಇರಬಹುದು, ವಜ್ರ ವೈಡೂರ್ಯ ಇರಬಹುದು, ಧಾರ್ಮಿಕ ಸಂಪತ್ತಿರ್ಬೋದು, ಆಧ್ಯಾತ್ಮಿಕ ಸಂಪತ್ತಿರ್ಬೋದು, ಅದೆಲ್ಲದರ ಜೊತೆಗೆ ಆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಿಧಿ ಅನ್ನೋದೇನಿತ್ತಲ್ಲ, ವಜ್ರ ವೈಢೂರ್ಯಗಳ ನಿಧಿ, ಆ ಅಗರ್ಭ ಶ್ರೀಮಂತಿಕೆಯನ್ನು ಹೊಂದಿರುವಂತ ಇಂತಹ ದೇಶದಲ್ಲೇ ಜನರ ಮನಸ್ಥಿತಿ ಏನಿದೆ, ಹಣ ಅಂದ್ರೆ ಒಂದು ರೀತಿಯ ತಾತ್ಸಾರ. ಒಂದಷ್ಟು ಜನಕ್ಕಿದೆ. ಇನ್ನೊಂದಷ್ಟು ಜನಕ್ಕೆ ಹಣ ಏನ್ರಿ, ಹೇಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅನ್ನುವಂತ ಮನಸ್ಥಿತಿ ಇದೆ. ಇನ್ನೊಂದು ಹಣ ಏನ್ ತೊಂದರೆ ಇಲ್ಲ, ಹಣ ಇಲ್ಲದೆ ಇದ್ರು ಹೇಗಾದ್ರೂ ಜೀವನ ಮಾಡ್ಬೋದು ಅನ್ನೋ ತರದ್ದು ಇದೆ. ಇನ್ನೂ ತುಂಬಾ ಜನರ ಮನಸ್ಥಿತಿ ಏನು ಅಂದ್ರೆ, ಹಣ ನಾವ್ ಎಷ್ಟೇ ಕಷ್ಟಪಟ್ರು, ನಾವ್ ಏನೇ ಮಾಡಿದ್ರು ನಮ್ಮಂತವ್ರಿಗೆ ಬರಲ್ಲ. ಏನಿದ್ರು ಶ್ರೀಮಂತರಿಗಷ್ಟೇ ಶ್ರೀಮಂತಿಕೆ, ಶ್ರೀಮಂತರ ಕಡೆಗೆ ಮಾತ್ರ ಹಣ ಹೋಗ್ತದೆ, ಇಲ್ಲಿ ನಾವೆಲ್ಲ ಏನ್ ಮಾಡಿದ್ರು ಬರಲ್ಲ ಅಂತ ಅವ್ರು ಆಲ್ರೆಡಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ತರದ ಮನಸ್ಥಿತಿಯಿಂದಾಗಿ ಮಾತ್ರವೇ ಅವರು ಶ್ರೀಮಂತರಾಗ್ತಾ ಇಲ್ಲ. ಬಿಟ್ರೆ ಪ್ರತಿಯೊಬ್ಬನೂ ತನ್ನ ಜೀವನವನ್ನ ಸುಂದರವಾಗಿ ಕಟ್ಟಿಕೊಳ್ಳುವ, ತನ್ನ ಜೀವನವನ್ನ ಸುಗಮವಾಗಿ ಮಾಡಿಕೊಳ್ಳುವ, ತನ್ನ ಜೀವನದಲ್ಲಿ ಆನಂದದಿಂದ ಆರಾಮವಾಗಿ ಒಳ್ಳೆಯ ಊಟ ಸಮೃದ್ಧಿಯಾಗಿ ಬದುಕುವಷ್ಟು ಹಣವನ್ನ ಸಂಪಾದನೆ ಮಾಡಬಹುದು ಮತ್ತು ಪ್ರತಿಯೊಬ್ಬರು ಮಾಡಲೇಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ. ಕೆಲವರು ಎಷ್ಟೇ ಪ್ರಯತ್ನ ಮಾಡಿದ್ ಕೂಡ ಹಣ ಬರಲ್ಲ, ಇನ್ನವರು ಕುಂತಲ್ಲೇ ಸಂಪಾದಿಸುವಂತ ಇರ್ತಾರೆ. ಅದು ಹೇಗೆ ಸಾಧ್ಯ? ಅದು ನೋಡಿ, ಯಾವತ್ತು ನಾವ್ ಯಾರು ಹಣದಿಂದೆ ಹೋಗ್ಬಾರ್ದು. ಹಣದಿಂದೆ ಹೋದ್ರೆ ಯಾವತ್ತೂ ಅವನ ನೆಮ್ಮದಿಯಾಗಿ ಇರಲ್ಲ, ಅವನಿಗೆ ಹಣವೂ ಬರಲ್ಲ. ನೋಡಿ, ಒಂದು ಸಮಯದಲ್ಲಿ ನಮಗೆ ಈಗೊಂದು ಕೆಲವೇ ವರ್ಷಗಳ ಹಿಂದೆ ನಮ್ಮ ಹತ್ರ ಹಣನೂ ಇರ್ಲಿಲ್ಲ ಮತ್ತು ನಾವು ಕಾರ್ಯಕ್ರಮ ಮಾಡೋಕ್ಕೂ ಬಹಳ ಕಷ್ಟಪಡ್ತಾ ಇದ್ವಿ. ಆಗ ನಮ್ಗೆ ಯೋಚನೆ ಇದ್ದುದು, ನಮ್ಗೆ ಇಷ್ಟು ಹಣ ಬರ್ಲಿ ಅಂತ ನಾವು ಯೋಚನೆ ಯಾವತ್ತೂ ಮಾಡ್ಲಿಲ್ಲ. ನಮಗಿದ್ದದ್ದು ನಮ್ಮ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡಿಬೇಕು, ಇಷ್ಟು ಜನ ಬರಬೇಕು, ಇಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಬಂದವರಿಗೆ ನಾನು ಒಂದು ಸರಿಯಾದ ರೀತಿಯಲ್ಲಿ ದಾರಿಯನ್ನ ತೋರಿಸುವಂತಹ, ಮಾರ್ಗದರ್ಶನ ಮಾಡುವಂತಹ, ಅವರ ಜೀವನದಲ್ಲಿ ಪರಿವರ್ತನೆ ತರುವಂತಹ ಕಾರ್ಯಾಗಾರಗಳನ್ನೇ ಮಾಡಬೇಕು. ಬಂದವರೆಲ್ಲರೂ ಸಂತೋಷದಿಂದ ಹೋಗಬೇಕು. ಅವ್ರೇನ್ ಶುಲ್ಕ ಪಾವತಿ ಮಾಡ್ತಾರೆ ಅದಕ್ಕೆ 10 ಪಟ್ಟು ಪಡದೆ ಅನ್ನೋ ರೀತಿಯಾಗಿ ಅವ್ರು ಹಿಂದಿರುಗಬೇಕು. ಇಷ್ಟೇ ನಮಗಿದ್ದದ್ದು. ಅದೇ ನಾವು ಕೊಟ್ಟಿದ್ದೇವಪ್ಪ, ಅದಕ್ಕೆ ಪ್ರಯೋಜನ ಬಂದಿದೆ, ಅದಕ್ಕಿಂತ 10 ಪಟ್ಟೆ ನಾನು ತಿಳ್ಕೊಂಡೆ ಅಂತ ಅವ್ರಿಗೆ ಫೀಲ್ ಆಗಬೇಕು. ಇದೇ ನಮ್ಗೆ ಗುರಿ ಇದ್ದು. ನಮ್ಗೆ ಇಷ್ಟು ಹಣ ಬರ್ಲಿ, ಇಷ್ಟು ಜನ ಬಂದ್ರೆ ನಮ್ಗೆ ಇಷ್ಟು ಕೋಟಿ ಬರ್ತದೆ, ಇದು ನಾವು ಅನ್ಕೊಳ್ಳಿಲ್ಲ, ಮೊದ್ಲಿಲ್ಲ. ನಾವು ಅನ್ಕೊಂಡದ್ದು ಈ ರೀತಿ ಕಾರ್ಯಕ್ರಮ ಮಾಡಬೇಕು, ಬಂದವರಿಗೆ ಸಂತೋಷ ಆಗಬೇಕು. ನಾವು ಕೇವಲ ಈ ಕಾರ್ಯಕ್ರಮ ಹೀಗೆ ಮಾಡಬೇಕು, ನಾವು ಪ್ರತಿ ಸರಿ ಕಾರ್ಯಕ್ರಮ ಮಾಡಿದ್ರೆ ಇಷ್ಟು ಚೆನ್ನಾಗಿ ಆಗ್ಬೇಕು ಅಂತ ಯೋಚನೆ ಮಾಡಿದ್ವಿ ಹೊರತು ಹಣದ ಬಗ್ಗೆ ಅಲ್ಲ. ಹೀಗೆ ಮಾಡಿದ ಕಾರಣಕ್ಕೆ ಇವತ್ತು ಬಂದವರು ಎಲ್ಲರೂ 100ಕ್ಕೆ ಆಲ್ಮೋಸ್ಟ್ 100ರಷ್ಟು ಜನ ಖುಷಿಯಿಂದ ವಾಪಸ್ ಹೋಗ್ತಾರೆ. ಹಾಗೆ ನಾವು ಯಾವತ್ತು ಬರೀ ಹಣ ಅಂತ ನಾವೇನಾದ್ರೂ ಯೋಚನೆ ಮಾಡಿದ್ದಿದ್ರೆ ಬಂದವರನ್ನ ನಾವು ತೃಪ್ತಿಯಿಂದ ಕಳ್ಸಕ್ ಆಗ್ತಾನೂ ಇರ್ಲಿಲ್ಲ, ಒಳ್ಳೆಯ ರೀತಿಯ ಅವರಿಗೆ ಜ್ಞಾನವನ್ನು ಕೊಡಕ್ ಆಗ್ತಾ ಇರ್ಲಿಲ್ಲ. ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ನಾನು ಕೇವಲ ಹಣನೇ ಮಾಡಬೇಕು ಅಂತ ಯಾರಾದ್ರೂ ಹೊರಟ್ರೆ ಖಂಡಿತ ಹೇಳ್ತೀನಿ, ಅವರು ಹಣ ಮಾಡೋದು ಕಷ್ಟ. ಖಂಡಿತ. ಆದ್ರೆ ನಾನು ಈ ರೀತಿಯಾಗಿ ನಾನು ಕಾರ್ಯ ಮಾಡಬೇಕು ಅಂತ ಹೊರಟ್ರೆ ಹಣ ತನಗೆ ತಾನೇ ಬರ್ತಾ ಹೋಗ್. ಗೊತ್ತಾಯ್ತು. ಹಣದಿಂದ ಇರಬಾರ್ದು, ಹಣದೇ ಯಾವಾಗ್ಲೂ ಯೋಚನೆ ಮಾಡಬಾರ್ದು. ಶ್ರೀಮಂತರು ಯಾವತ್ತು ಹಣದ ಬಗ್ಗೆ ಯೋಚನೆ ಮಾಡಲ್ಲ. ನಾನು ಇಷ್ಟು ದೊಡ್ಡ ಕಂಪ್ನಿ ಕಟ್ಟಬೇಕು, ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಎಷ್ಟು ಇಂಥ ದೊಡ್ಡ ಕಂಪ್ನಿ ಕಟ್ಟಿ ಹೀಗದು ಯಶಸ್ವಿ ಉದ್ದಿಮೆ ಆಗ್ಬೇಕು ಅಂತ ಯೋಚನೆ ಮಾಡ. ಆದಾಯ ತನಗೆ ತಾನೇ ಬರ್ತದೆ. ಪ್ರತಿಯೊಬ್ಬ ಯಾರ್ಯಾರು ಇವತ್ತಿನ ಯಶಸ್ವಿ ಉದ್ದಿಮೆದಾರ ಇದ್ದಾನೆ ಅವ್ರಿಗೆ ಗೊತ್ತಿದೆ, ಕಟ್ಟಿದ ತಕ್ಷಣ ಹಣ ಬರಲ್ಲ, ಇಷ್ಟು ವರ್ಷಗಳು ಅದಕ್ಕೆ ತಗೊಳ್ಳುತ್ತದೆ. ಹಾಗಾಗಿ ಅವ್ರು ಯೋಚನೆ ಮಾಡೋದೆ, ನಾನು ಫಸ್ಟ್ ಈ ತರ ಉದ್ದಿಮೆ ಕಟ್ಟಬೇಕು, ಈ ರೀತಿಯಾಗಿ ಕೆಲಸಗಳನ್ನು ಮಾಡಬೇಕು. ಹಣ ಅವ್ರ ಕಡೆಗೆ ತನಗೆ ತಾನೇ ಬರ್ತದೆ. ನಾವ್ ಯಾವತ್ತು ಹಣ ಮಾಡಬೇಕು, ಈ ಕೆಲಸ ಮಾಡಿದ್ರೆ ನಂಗೆ ಎಷ್ಟು ಹಣ, ಈ ಕೆಲಸ ಮಾಡಿದ್ರೆ ನಂಗೆ ಎಷ್ಟು ಹಣ, ಇದನ್ನೇ ಯೋಚನೆ ಮಾಡ್ತಾ ಇರ್ತೀವಿ. ಅಷ್ಟು ಹಣ ಮಾತ್ರ ಪಡಿತಾರೆ. ಅದಕ್ಕೂ ಮಿಗಿಲಾಗಿ ಅವ್ರಿಗೆ ಏನ್ ಸಿಗಬೇಕಾಗಿತ್ತಲ್ಲ ಆಗ ಸಿಗಲ್ಲ. ಹಣದ ಬಗ್ಗೆ ಮಾತ್ರ ಯೋಚನೆ ಮಾಡಿದಾಗ ಅವ್ರು ಅಲ್ಲೇ ಸ್ಟಾಪ್ ಆಗಿರುತ್ತೆ.
ಮತ್ತೆ ಈ ಶ್ರೀಮಂತಿಕೆ ಅಂದ್ರೆ ನಿಮ್ಮ ಒಂದು ದೃಷ್ಟಿಯಲ್ಲಿ ನಿಜವಾಗಿ ಏನ್ ಗುರುಗಳೇ? ನೋಡಿ, ಒಂದೇನಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ವಿಶೇಷವಾಗಿ ಶ್ರೀಮಂತಿಕೆ ಅಂದ ತಕ್ಷಣ ದೊಡ್ಡ ಮನೆ, ಕಾರು, ಮೈ ತುಂಬ ಚಿನ್ನ ಇಷ್ಟು ನಿಟ್ಕೊಂಡ್ರೆ ಶ್ರೀಮಂತಿಕೆ ಅಲ್ಲ. ನೋಡಿ, ಲಕ್ಷ್ಮಿಯನ್ನ ಕೇವಲ ಸಂಪತ್ತಿಗೆ ಮಾತ್ರ ನಾವು ಕರೆದಿಲ್ಲ. ಆರೋಗ್ಯದಿಂದ ಹಿಡಿದು ಜ್ಞಾನ, ಮೋಕ್ಷ ಪ್ರತಿಯೊಂದಕ್ಕೂ ಕೂಡ ಆ ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಬೇಕು ಅಂತಾನೆ ನಮ್ಮ ಹಿರಿಯರು ಹೇಗಂದ್ರೆ ಹೇಳಿರುವಂತದ್ದು. ಅಷ್ಟಲಕ್ಷ್ಮಿಯರಿದ್ದಾರೆ. ಅಷ್ಟಲಕ್ಷ್ಮಿಯರಿದ್ದಾರೆ. ಅಷ್ಟಲಕ್ಷ್ಮಿಯರಿರ್ಲಿ, ಅದು ಇತ್ತೀಚಿನ ಈ ಒಂದ್ 2-3 ಶತಮಾನಗಳಿಂದ ಅಷ್ಟಲಕ್ಷ್ಮಿಯರ ಕಲ್ಪನೆ ಬಂದದ್ದು. ಮೊದಲು ಅಷ್ಟಲಕ್ಷ್ಮಿಯರ ಕಲ್ಪನೆ ಇರ್ಲಿಲ್ಲ. ಇದ್ದದ್ದೇ ಮಹಾಲಕ್ಷ್ಮಿ ಹಾ ಹಾ ಕಲ್ಪನೆ. ಮಹಾಲಕ್ಷ್ಮಿ ಅವರ ಶ್ರೀ ಸೂಕ್ತ ಅಂತಾನೆ ಒಂದಿದೆ. ಅದ್ರಲ್ಲಿ ಬರುವಂತದ್ದು ಸಿದ್ಧಿಗೆ, ಬುದ್ಧಿಗೆ, ಜ್ಞಾನಕ್ಕೆ, ಮೋಕ್ಷಕ್ಕೆ ಕೂಡ ಆ ತಾಯಿಯ ಅನುಗ್ರಹ ಬೇಕು ಅಂತ. ಅಂದ್ರೆ ಇಷ್ಟೆಲ್ಲವೂ ಯಾರಿಗೆ ಬೇಕು ಮತ್ತು ಆ ಕಡೆಗೆ ಯಾರು ಹೋಗ್ತಾ ಇದ್ದಾರೆ, ಅದನ್ನ ಯಾರು ಪಡಿತಾ ಇದ್ದಾರೆ, ಇದೆಲ್ಲವನ್ನು ಪಡಿತಾ ಇದ್ದಾರೆ, ಅವರು ಮಾತ್ರ ಶ್ರೀಮಂತರು. ಖಂಡಿತ. ಕೇವಲ ಹಣ ಇಟ್ಕೊಂಡು ಆರೋಗ್ಯ ಇಲ್ಲದೆ ಇದ್ರೆ, ದೊಡ್ಡ ಮನೆ ಇಟ್ಕೊಂಡು ಒಳ್ಳೆ ನಿದ್ದೆ ಬರದೇ ಇದ್ರೆ ಅದು ಶ್ರೀಮಂತಿಕೆ ಆಗೋಕ್ ಸಾಧ್ಯವೇ ಇಲ್ಲ. ಕೇವಲ 4 ಜನ ಮೆಚ್ಚಿಸ್ಲಿಕ್ಕೋಸ್ಕರ ನೀವು ತೋರಿಕೆಗಾಗಿ ಬದುಕೋದಿದೆಯಲ್ಲ, ಆ ತೋರಿಕೆಗಾಗಿ ದೊಡ್ಡ ಮನೆ, ತೋರಿಕೆಗಾಗಿ ಚಿನ್ನ ವಜ್ರ ವೈಡೂರ್ಯ ಇಟ್ಕೊಂಡು ಒಳಗಡೆ ಆ ಶ್ರೀಮಂತಿಕೆ ಇಲ್ಲದೆ ಹೋದ್ರೆ, ಆ ಸಮೃದ್ಧಿ ಇಲ್ಲದೆ ಹೋದ್ರೆ ಅದು ಶ್ರೀಮಂತಿಕೆ ಲಕ್ಷಣವಲ್ಲ. ನಮ್ಮ ಗುರಿ, ನಮ್ಮ ಪ್ರಯತ್ನ, ನಮ್ಮ ಎಲ್ಲಾ ಸಾಧಕರು ಮಾರ್ಗದರ್ಶನ ಮಾಡುವಂಥದ್ದು ಕೇವಲ ಹಣಕ್ಕಾಗಿ ಅಲ್ಲ. ಹಣ ಬೇಕೇ ಬೇಕು ಎಲ್ಲದಕ್ಕೂ, ಆದ್ರೆ ಕೇವಲ ಹಣ ಮಾತ್ರ ಅಲ್ಲ, ಪ್ರತಿಯೊಂದು ದಿಕ್ಕಿನಲ್ಲೂ ಅವರು ಶ್ರೀಮಂತಿಕೆಯನ್ನ ಗಳಿಸಬೇಕು. ಜ್ಞಾನದಲ್ಲೂ ಗಳಿಸಬೇಕು, ಸಾಧನೆಯಲ್ಲೂ ಗಳಿಸಬೇಕು, ಆರೋಗ್ಯದಲ್ಲೂ ಗಳಿಸಬೇಕು, ಇವತ್ತಿನ ಕಾಲಕ್ಕೆ ಧನದಲ್ಲೂ ಕೂಡ ಗಳಿಸ್ಬೇಕು. ಈಗ ಬಡತನದಿಂದ ಹೊರಬರಲು ಒಂದು ಹೆಜ್ಜೆ ಏನಪ್ಪಾ ಅಂದ್ರೆ ಒಂದ್ ಮಾತಲ್ಲಿ ಹೇಳೋದಾದ್ರೆ ಮೊದಲು ಮನಸ್ಥಿತಿ. ನಮ್ಮ ಭಾಗ್ಯ ಒಂದು ಪರಿಶ್ರಮ ಇರುತ್ತೆ. ಅದು ಹೇಗೆ ಹೆಚ್ಚು ಮಾಡ್ಬೇಕು ಅಂತ ಒಂದು ಪರಿಶ್ರಮ ಮಾಡ್ತಾ ಇರ್ತೀವಿ, ಅದು ಇನ್ನ ಹೆಚ್ಚು ಮಾಡ್ಬೇಕಾ ಇಲ್ಲ ಪರಿಶ್ರಮ ಏನ್ ಮಾಡ್ತೇವೆ ಅದೇ ಸಾಕ? ನೋಡಿ, ಅದು ಅವರವರ ಕಾರ್ಯದ ಮೇಲೆ ನಿರ್ಧಾರ ಆಗ್ತದೆ. ಎಲ್ಲಾ ಕಾರ್ಯಕ್ಕೂ ಪರಿಶ್ರಮ ಬೇಕಾಗಿಲ್ಲ. ಕುದುರೆಗೆ ಅಷ್ಟು ಪರಿಶ್ರಮ ಬೇಡ, ಕತ್ತೆ ಅಷ್ಟು ಪರಿಶ್ರಮ ಕುದುರೆ ಮಾಡಬೇಕಾದದ್ದಿಲ್ಲ. ಆದ್ರೆ ಕತ್ತೆ ಆಗಿ ಇದ್ದಾಗ ಕತ್ತೆ ಎಷ್ಟು ಪರಿಶ್ರಮ ಮಾಡಿದ್ರು ಅದು ಕಡಿಮೆಯೇ. ಹಾಗಾಗಿ ಸ್ವಲ್ಪ ಕತ್ತೆಯಿಂದ ನಾವು ಕುದುರೆ ಕಡೆಗೆ ಹೋಗಬೇಕು. ಆ ಒಂದು ಸ್ಮಾರ್ಟ್ನೆಸ್ ಬೆಳೆಸ್ಕೋಬೇಕು. ಇವತ್ತಿನ ಕಾಲಕ್ಕಂತೂ ಯಾವತ್ತಿನ ಕಾಲದಲ್ಲೂ ಅದಿದೆ. ಶ್ರಮ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ನಮ್ಮ ಒಂದು ಆ ಜ್ಞಾನ, ಅದನ್ನ ಹೇಗೆ ಬಳಸಬೇಕು. ಭಗವಂತ ನೋಡಿ, ಎಲ್ಲಾ ಪ್ರಾಣಿಗಳಿಗಿಂತ ಮನುಷ್ಯನಿಗೆ ವಿವೇಕ ಅನ್ನೋದು ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ಮಾತ್ರ ಹೇಗೆ ಬದುಕ್ತಾ ಇದೆಯೋ ಹಾಗೆ ಬದುಕ್ತವೆ, ಒಂದಷ್ಟು ಬುದ್ಧಿ ಇದೆ ಅವಕ್ಕೆ. ಆದ್ರೆ ಮನುಷ್ಯನಿಗೆ ಮಾತ್ರ ಬುದ್ಧಿಯೂ ಮೀರಿ ವಿವೇಕ ಅನ್ನೋದನ್ನ ಕೊಟ್ಟಿದ್ದಾನೆ. ಯಾವ ಕೆಲಸವನ್ನ ಹೇಗೆ, ಯಾವಾಗ, ಯಾವ ಸಮಯದಲ್ಲಿ ಎಷ್ಟನ್ನ ಮಾಡಬೇಕು, ಈ ಎಲ್ಲವೂ ಬರ್ತದೆ. ಇದೆಲ್ಲವನ್ನು ಬಿಟ್ಟು ಕೇವಲ ನಾನು ಒಂದೇ ರೀತಿ ಶ್ರಮ ಹಾಕ್ತಾ ಹೋಗ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೆ ಅಂದ್ರೆ ಕಷ್ಟ ಆಗ್ತದೆ ಬಿಟ್ರೆ, ಶ್ರಮ ಆಗ್ತದೆ ಬಿಟ್ರೆ ಅದರಿಂದ ಯಾವ ತರದ ಪ್ರಯೋಜನ ಫಲವು ಸಿಗದೇನೋ ಹೋಗ್ಬೋದು. ಹಾಗಾಗಿ ಭಗವಂತ ಕೊಟ್ಟಂತ ಜ್ಞಾನ ಇರ್ಬೋದು, ಬುದ್ಧಿ ಇರ್ಬೋದು, ಅದನ್ನು ಎಲ್ಲಿ ಬಳಸಬೇಕು, ಎಷ್ಟು ಬಳಸಬೇಕು, ಯಾಕಾಗಿ ಬಳಸಬೇಕು ಅನ್ನೋದು ಎಲ್ಲವನ್ನೂ ಅವನು ತಿಳಿದಿದ್ರೆ ಆ ಪರಿಶ್ರಮಕ್ಕೆ ತಕ್ಕ ಅದಕ್ಕೂ ಮೀರಿ 4 ಪಟ್ಟು ಫಲವನ್ನ ಎಲ್ಲಾ ದಿಕ್ಕಿನಲ್ಲೂ ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಕೆಲವೊಂದು ಸನ್ನಿವೇಶ ಬರುತ್ತೆ, ದುಡ್ಡು ಬರ್ತದೆ ಆದ್ರೆ ಒಂದು ಶಾಂತಿ ಇರೋದಿಲ್ಲ. ಆ ಟೈಮಲ್ಲಿ ದುಡ್ಡು ಬೇಕು ಅಂತ ಇರ್ತಾರೆ, ಆ ದುಡ್ಡು ಬಂದಾಗ ನಮ್ಮಲ್ಲಿ ಶಾಂತಿ ಇರೋದಿಲ್ಲ. ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ನಾ ಮೊದ್ಲೇ ಹೇಳ್ದಂಗೆ ಯಾರು ಕೇವಲ ಹಣದ ಬಗ್ಗೆ ಯೋಚನೆ ಮಾಡ್ತಾರೆ ಅವನಿಗೆ ಯಾವತ್ತೂ ಶಾಂತಿ ಬರಲ್ಲ. ಯಾಕೆ? ಹಣ ಬರೋವರೆಗೆ ಒಂದು ಯೋಚನೆ ಇರ್ತದೆ, ಇಷ್ಟು ಗಳಿಸಬೇಕು ಅಂತ. ಹಣ ಬಂದ ಮೇಲೆ ಅದನ್ನ ಹೆಂಗ್ ಉಳಿಸ್ಲಿ ಅನ್ನೋದು ಶುರು ಆಗ್ತದೆ ಚಿಂತೆ. ಯಾರೋ ನನ್ನನ್ನ ಕೊಲೆ ಮಾಡಬಹುದು, ಇನ್ಯಾರೋ ಅಪಹರಿಸಬಹುದು, ನಮ್ಮ ಮನೆಯವರೇ ನನ್ನನ್ನ ಇನ್ನೇನಾದ್ರೂ ಬೇರೆ ರೀತಿಯಾಗಿ ನೋಡಬಹುದು, ನನ್ನ ಸ್ನೇಹಿತರು ನನ್ನ ಭೇಟಿಗೆ ಬಂದ್ರು ಎಲ್ಲಿ ಸಾಲ ಕೇಳ್ತಾರೋ, ಅವ್ರೆಲ್ಲಿ ನನಗೆ ಸಹಾಯ ಕೇಳ್ತಾರೋ, ಇನ್ನೇನನ್ನಾದ್ರೂ ಅವ್ರ ಅಪೇಕ್ಷೆ ಪಡ್ತಾರೋ ಅನ್ನೋ ಒಂದು ಆತಂಕ ಇದೆಯಲ್ಲ, ಆ ಆತಂಕದಲ್ಲೇ ಅವ್ನು ಕಳೆದು ಹೋಗ್ತಾನೆ. ಯಾವಾಗ ಕೇವಲ ಕಾರ್ಯದಿಂದ ಫಲ ಬಂದೇ ಬರ್ತದೆ, ಹೇಗ್ ಬರ್ಬೇಕು ಅದು ಬಂದೇ ಬರ್ತದೆ, ಆ ರೀತಿಯ ಒಂದು ವಿವೇಕದಿಂದ ಬೆಳೆದಾಗ ಆ ಹಣವನ್ನು ಚೆನ್ನಾಗಿ ವಿನಿಯೋಗಿಸೋದು ಯಾವಾಗ ಗೊತ್ತಾಗ್ತದೋ, ಅದನ್ನ ಎಲ್ಲಿ ಇಡಬೇಕು ಅನ್ನೋದು ಯಾವಾಗ ಗೊತ್ತಾಗ್ತದೋ, ಹಣ ಎಷ್ಟಿದ್ರೂ ಅವನು ನೆಮ್ಮದಿಯಾಗಿ ಇರಬಹುದು, ಅಶಾಂತಿ ಕಳ್ಕೊಳಕ್ ಸಾಧ್ಯವೇ ಇಲ್ಲ. ನಾವು ಸಾಕಷ್ಟು ಜನ ನೋಡಿದೀವಿ, ಕೋಟಿಗಟ್ಲೆ ಹಣ ಇದೆ, ಅವ್ರು ಆರಾಮವಾಗಿರ್ತಾರೆ. ಹೇಗಿರ್ತಾರೆ ಅಂದ್ರೆ ಅವ್ರು ಏನೇನ್ ಕೆಲಸದಲ್ಲಿ ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡಿರ್ತಾರೆ. ಎರಡನೇದು, ಬಂದಿದ ಮೇಲೂ ನನ್ಗೆ ಅದು ಹೆಚ್ಚಾಯ್ತು ಅಂತ ಅನಿಸ್ತದಲ್ಲ, ಅದನ್ನ ಒಂಚೂರು ಸಮಾಜಕ್ಕೆ ಕೊಡ್ತಾರೆ, ಧರ್ಮ ಕಾರ್ಯಗಳಿಗೆ ಕೊಡ್ತಾರೆ. ಯಾರು ಎಲ್ಲವೂ ನಂದೆ ಅಂತ ಬಚ್ಚಿಡ್ತಾರಲ್ಲ ಅವನು ಮಾತ್ರ ಅಶಾಂತಿಯಿಂದ ಬದುಕ್ತಾನೆ.
ನಿಜ. ಯಾರು ಒಂದಷ್ಟು ಧರ್ಮ ಕಾರ್ಯಗಳಿಗೂ ಕೊಡ್ತಾರೋ, ಹ್ಮ್. ಧರ್ಮೋ ರಕ್ಷತಿ ರಕ್ಷಿತ ಅಂತ ಒಂದು ಮಾತಿದೆ. ಹಾಗಾಗಿ ಯಾರು ಧರ್ಮ ಕಾರ್ಯಗಳಿಗೂ ಕೊಡ್ತಾರೋ, ಹಸ್ದವ್ರಿಗೆ ಊಟ ಹಾಕ್ತಾರೋ, ಈ ತರದ್ದು ನೀವು ಇಡೀ ಪ್ರಪಂಚದಲ್ಲಿ ನೋಡಿ, ಪ್ರತಿಯೊಬ್ಬ ಶ್ರೀಮಂತ ಅದ್ ಯಾವುದೇ ಕಾರಣ ಇರ್ಲಿ ಟ್ಯಾಕ್ಸ್ ಉಳಿಸಬೇಕು ಅಂತ ಈಗ ಅನ್ಕೊಂಡ್ಬಿಡ್ತಾರೆ. ನಾವ್ ಈ ಮಾತು ಹೇಳಿದ್ರೆ ಅವ್ರ ಏನ್ರಿ ಟ್ಯಾಕ್ಸ್ ಉಳಿಸಬೇಕು, ಅರೆ ಟ್ಯಾಕ್ಸ್ ಉಳಿಸೋದಕ್ಕೂ ಬೇರೆ ಬೇರೆ ಮಾರ್ಗ ಇದೆ. ಅಷ್ಟಿದ್ರೂ ಕೂಡ ತುಂಬಾ ಜನ ನೋಡಿ, ಟಾಟಾದಂತ ಕಂಪ್ನಿಯವರೇ ಅವರ ಬಂದ ಹಣ ಎಷ್ಟೋ ಭಾಗವನ್ನ ಸಮಾಜದ ಕಾರ್ಯಗಳಿಗೆ, ಕ್ಯಾನ್ಸರ್ನಂತ ಕಾರ್ಯಗಳಿಗೆ, ಈ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಕಾರ್ಯಗಳಿಗೆ ಬಳಸಿರೋ ಕಾರಣಕ್ಕೆ ಎಷ್ಟೋ ದಶಕಗಳಿಂದ ಇದೆ, ಎಷ್ಟೋ ದಶಕಗಳಿಂದಿದೆ, ಮತ್ತು ಅವರೆಲ್ಲ ಚೆನ್ನಾಗೂ ಇದ್ದಾರೆ. ಹಾಗೆ ನಾವು ಹೇಳೋದು, ಹಣ ಬಂದಾಗ ಮೈ ಮರಿದೆ, ಮೆರಿದೆ ಅದನ್ನ ಸರಿಯಾದ ಸದ್ವಿನಿಯೋಗನೂ ಮಾಡಿಕೊಂಡು ತಾವು ಚೆನ್ನಾಗಿರಿ, ಒಳ್ಳೆ ಬಟ್ಟೆ ಹಾಕಿ, ಒಳ್ಳೆ ಊಟ ಮಾಡಿ, ಸಮೃದ್ಧವಾಗಿ ಹೇಗೆಲ್ಲ ಬದುಕಬೇಕು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡದೆ ಸಮೃದ್ಧವಾಗಿ ಬದುಕಿ. ದ ಸೇಮ್ ಟೈಮ್ ಬಂದಂತ ಹಣವನ್ನ ಸ್ವಲ್ಪನಾದ್ರೂ ಸಮಾಜಕ್ಕಾಗಿ, ಧರ್ಮಕ್ಕಾಗಿ ವಿನಿಯೋಗಿಸಿ ಶಾಂತಿಯಿಂದ, ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತೀರಿ. ನಿಮ್ಮ ಮುಂದಿನ ಪೀಳಿಗೆಯೂ ಅದನ್ನ ಕಲಿತಾ ಹೋಗ್ತಾರೆ. ಮತ್ತೆ ಈ ಧಾರ್ಮಿಕ ವ್ಯಕ್ತಿಗಳು ಕೂಡ ಶ್ರೀಮಂತರಾಗ್ಬೋದಾ? ಆಗ್ಲೇಬೇಕು. ನೋಡಿ, ಒಂದು ತಪ್ಪು ಕಲ್ಪನೆ ನಾ ಮೊದ್ಲೇ ಹೇಳಿದಾಗ, ಭಾರತದಲ್ಲಿ ಇರೋರಿಗೆ ಅಧ್ಯಾತ್ಮ ಮತ್ತು ಧರ್ಮ ಮಾರ್ಗದಲ್ಲಿ ಯಾರು ನಡೀತಾರೆ ಅವರು ಕಷ್ಟನೇ ಪಡಬೇಕು. ಅರೆ ಯಾಕ್ರಿ ಕಷ್ಟ ಪಡಬೇಕು? ಸಾಧನೆಯಲ್ಲಿ ಕಷ್ಟಪಡಿ, ಹಣ ಇಲ್ಲದೆ ಯಾಕೆ ಕಷ್ಟಪಡ್ತೀರಿ? ಹಣ ಯಾರ ಹತ್ರ ಇರಬೇಕು? ಕೆಟ್ಟವನ ಹತ್ರ ಅಲ್ಲ. ಹಣ ಯಾರ ಹತ್ರ ಇರಬೇಕು? ಭಯೋತ್ಪಾದಕನ ಹತ್ರ ಅಲ್ಲ. ಹಣ ಯಾರ ಹತ್ರ ಇರಬೇಕು? ಸಮಾಜ ಒಡೆಯೋನ ಹತ್ರ ಅಲ್ಲ. ಹಣ ಯಾರ ಹತ್ರ ಇರಬೇಕು? ಸಂಪತ್ತು ಯಾರ ಹತ್ರ ಇರಬೇಕು ಅಂದ್ರೆ, ಯಾರಲ್ಲಿ ಒಳ್ಳೆ ಮನಸ್ಸಿದೆ, ಯಾರಲ್ಲಿ ಧಾರ್ಮಿಕ ಮನೋಭಾವ ಇದೆ, ಯಾರಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಮತ್ತು ಸಾಧಕರಿಗೆ ನಾನು ಏನಾದ್ರೂ ಕೊಡಬೇಕು ಅನ್ನುವಂತ ಮನಸ್ಥಿತಿ ಇದೆ, ಅವ್ರ ಹತ್ರ ಹಣ ಇರಬೇಕು. ಇದನ್ ಬಿಟ್ಟು ಸಮಾಜ ಒಡೆಯೋರ ಹತ್ರ, ಭಯೋತ್ಪಾದಕರ ಹತ್ರ, ಮೋಸ ಮಾಡೋರ ಹತ್ರ ಹಣ ಇರೋದು ಒಳ್ಳೇದಾ? ಅವರವರೇ ಪ್ರಶ್ನೆ ಕೇಳ್ಕೊಳ್ಳಿ. ಜನರು ಯಾರು ಹೇಳ್ತಾರಲ್ಲ, ನೀವು ಇಷ್ಟು ಚೆನ್ನಾಗಿ ಹಣ ಮಾಡಿದ್ದೀರಿ, ಧಾರ್ಮಿಕವಾಗಿದ್ದು, ಯಾಕೆ ಮಾಡಬಾರದು? ಧಾರ್ಮಿಕವಂತರೇ ಹಣ ಮಾಡಬೇಕು. ಸಮಾಜದಲ್ಲಿ ಒಳ್ಳೆಯವರು ಯಾರು ಜನರಿದ್ದಾರೆ ಅವ್ರ ಹತ್ರನೇ ಹಣ ಹೆಚ್ಚಿರಬೇಕು. ಯಾಕಂದ್ರೆ ಅದು ಸದ್ಬಳಕೆ ಆಗ್ತದೆ. ಇವತ್ತಿಷ್ಟೊಂದು ಮಠಗಳಿದೆ, ಕೆಲವೊಂದು ಮಠಗಳು ಏನೂ ಮಾಡದೇ ಇರಬಹುದು, ಆದ್ರೆ ಬಹುಪಾಲು ಮಠಗಳು ಶಿಕ್ಷಣವನ್ನ ನಡೆಸ್ತಾ ಇದೆ. ಸಿದ್ಧಗಂಗದಂತ ಮಠ ಎಷ್ಟು ಸಾವಿರ ಜನರಿಗೆ ಊಟ ಹಾಕ್ತಾ ಇದ್ದಾರೆ, ಎಷ್ಟು ಸಾವಿರ ಜನಕ್ಕೆ ಶಿಕ್ಷಣ ಕೊಡ್ತಾರೆ, ಹಣ ಇಲ್ಲದೆ ಇದ್ದಿದ್ರೆ. ಅದೇ ರೀತಿಯಾಗಿ ಪ್ರಪಂಚದ ಎಷ್ಟೋ ಜನ ಶಿಕ್ಷಣಕ್ಕಾಗಿ, ವಿದ್ಯೆಗಾಗಿ, ಇನ್ನೊಂದರ ಶೌಚಾಲಯಗಳಿಗಾಗಿ ಅದನ್ನು ವಿನಿಯೋಗಿಸ್ತಾ ಇದ್ದಾರೆ. ಯಾವತ್ತೂ ಕೂಡ ಒಳ್ಳೆಯವರ ಹತ್ರ ಹಣ ಇದ್ರೆ ಅದು ಒಳ್ಳೇದಕ್ಕೆ ಯೂಸ್ ಆಗ್ತದೆ. ಅದು ಸ್ವಂತಕ್ಕೂ ಇರಬಹುದು, ಸಮಾಜಕ್ಕೂ ಇರಬಹುದು, ಅದು ಒಳ್ಳೇದಕ್ಕಷ್ಟೇ ಯೂಸ್ ಆಗ್ತದೆ. ಕೆಟ್ಟವ್ರ ಹತ್ರ ಇದ್ರೆ ತಾವೂ ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ, ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ, ಸೇದ್ಲಿಕ್ಕೆ ಯೂಸ್ ಮಾಡ್ತಾರೆ, ಅನೈತಿಕ ಚಟುವಟಿಕೆಗಳಿಗೆ ಹಣ ವಿನಿಯೋಗಿಸ್ತಾರೆ. ಸಮಾಜದಲ್ಲೂ ಕೂಡ ಇನ್ನೇನೋ ಘಾತಕ ಶಕ್ತಿಗಳಿಗಾಗೆ ವಿನಿಯೋಗಿಸ್ತಾರೆ. ಇದು ಒಳ್ಳೇದಾ? ಒಳ್ಳೆ ಜನರ ಹತ್ರ ಇರೋದು ಒಳ್ಳೇದಾ? ನಾವ್ ಹೇಳ್ತೀವಿ, ಪ್ರತಿಯೊಬ್ಬ ಧಾರ್ಮಿಕ ಮನೋಭಾವ, ಆಧ್ಯಾತ್ಮಿಕ ಮನೋಭಾವ ಯಾರಲ್ಲಿದೆಯೋ ಅವ್ರೆಲ್ಲರ ಹತ್ರ ಹಣ ಇರಬೇಕು, ಆಗರ್ಭ ಶ್ರೀಮಂತರಾಗಿರ್ಬೇಕು, ಅವರು ಚೆನ್ನಾಗಿ ಬದುಕಿ ಸಮಾಜ ಚೆನ್ನಾಗಿರ್ಲಿಕ್ಕೆ ಅವ್ರು ಕೆಲಸ ಮಾಡ್ಬೇಕು. ಯಾಕಂದ್ರೆ ಅವರು ಚೆನ್ನಾಗಿದ್ರೆ ಸಮಾಜ ಕೂಡ ಚೆನ್ನಾಗಾಗ್ತದೆ. ಅವ್ರು ಮಾಡಿಯೇ ಮಾಡ್ತಾರೆ. ಅವ್ರು ಯಾರು ನೋಡ್ರಿ, ನಾವು ಇಷ್ಟು ಇದೀವಿ, ನಮಗೆ ಅನಿಸ್ತದೆ ಇದೇನಾದ್ರೂ ಮಾಡ್ಬೇಕು. ನಮ್ಮ ಎಷ್ಟೋ ಜನ ಸಾಧಕರು, ಸಜ್ಜನರಿದ್ದಾರೆ, ಒಳ್ಳೆ ಧಾರ್ಮಿಕ ಮನೋಭಾವ ಇದ್ದಾರೆ. ಅವ್ರು ಏನ್ ದುಡಿತಾರೆ ಒಂದು ಭಾಗ, ಗುರುಗಳೇ ಒಳ್ಳೆ ಕೆಲಸ ಮಾಡ್ತಾ ಇದೀರಿ, ಹೀಗಾಗಿ ನಾವು ಏನೇ ಕೆಲಸ ಮಾಡಿದ್ರು ಒಂದು ಭಾಗ ಅದಕ್ಕೋಸ್ಕರ ಇಟ್ಟಿದೀವಿ, ಕೊಡ್ತಾರೆ. ನಮ್ದು ಯಾವುದೇ ಕಾರ್ಯಕ್ರಮ ಆದಾಗ, ಇನ್ಯಾವುದೋ ಪೂಜೆಗಳಾದಾಗ, ಇಲ್ಲದೆ ಇದ್ರೆ ಅವು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಹಾಗಾಗಿ ನಾವು ಬಯಸ್ತೀವಿ ನಮ್ಮೆಲ್ಲಾ ಸಾಧಕರು ಸಮೃದ್ಧಿಯಿಂದ ಇರಬೇಕು. ಹಾಗಿದ್ದಾಗ ಅವರು ಸಮೃದ್ಧವಾದ ಸಮಾಜವನ್ನು ಕಟ್ಟೋದಕ್ಕೆ, ಸಮೃದ್ಧವಾದ ಭಾರತವೂ ಆಗ್ಲಿಕ್ಕೆ ಅವ್ರು ಕೆಲಸ ಮಾಡ್ತಾರೆ. ಈಗ ವಿಶೇಷವಾಗಿ ನಮ್ಮ ರಾಯರ ಭಕ್ತರದ್ದು ಕ್ವಶನ್ ಇದು. ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಜೀವನದಲ್ಲಿ ಹಣದ ದಾರಿಯನ್ನು ತೋರಿಸುತ್ತಾ ಅಂತೇಳಿ. ಖಂಡಿತವಾಗಿ ರಾಯರ ಬಗ್ಗೆ ಒಂದು ನಂಬಿಕೆನೇ ಇದೆ. ಈ ಸಮಯದ ಕಾಮಧೇನು, ಕಲ್ಪವೃಕ್ಷ, ಆ ಶ್ಲೋಕದಲ್ಲೇ ಅದು ಬಂದ್ಬಿಟ್ಟಿದೆ. ಹಾಗಾಗಿ ಖಂಡಿತ ಸರಿಯಾಗಿ ನಂಬಿ, ಆದರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಗುರು ಬಲ ಇದ್ರೆ ನೋಡಿ, ಒಂದು ತಪ್ಪು ಕಲ್ಪನೆ ಇದೆ, ಶುಕ್ರ ದಶೆ ಇರಬೇಕು ಅಂತಾರೆ. ಶುಕ್ರ ಯಾರು? ಅಸುರರ ಗುರು. ಆ ಶುಕ್ರ ದಶೆಯಲ್ಲಿ ಆಗಬೇಕಾದದ್ದು, ನಿಜವಾಗಿ ಆಗಬೇಕಾದದ್ದು ಗುರು ದಶೆ, ಗುರು ಬಲ.
ಆ ಗುರು ಬಲ ಇದ್ರೆ ನೀವು ಶ್ರೀಮಂತಿಕೆ ಅಲ್ಲ, ಕೇವಲ ಹಣದಲ್ಲಿ ಮಾತ್ರ ಇಲ್ಲ, ಜೀವನದ ಪ್ರತಿಯೊಂದರಲ್ಲೂ ಸಮೃದ್ಧಿಯನ್ನ, ಯಶಸ್ಸನ್ನ, ಕೀರ್ತಿಯನ್ನ ಪಡಿಬಹುದು. ಅದರಲ್ಲೂ ಕೂಡ ನೋಡಿ, ಎಲ್ರು ತನಗ್ ಮೋಕ್ಷ ಬೇಕು, ತಾನು ಏನನ್ನಾದ್ರೂ ಪಡಿಬೇಕು ಅಂತ. ಆದ್ರೆ ರಾಯರು ಅವರು ಅನುಭವಿಸಿದ ಪೂರ್ವಾಶ್ರಮದಲ್ಲಿ ಅನುಭವಿಸಿದ ಕಷ್ಟಗಳ ಕಾರಣದಿಂದ ನಂತರವೂ ಎಷ್ಟೋ ಶತಮಾನಗಳ ಕಾಲ ಈ ಭೂಮಿ ಮೇಲಿದ್ದು ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತೀನಿ ಅನ್ನೋ ರೀತಿಯ ಒಂದು ಸಂಕಲ್ಪವನ್ನ ಮಾಡಿ ಬೃಂದಾವನಸ್ಥರಾದ್ರಲ್ಲ, ಅಂತವ್ರ ನಂಬಿದ್ರೆ ಖಂಡಿತವಾಗೂ ಶ್ರೀಮಂತರಾಗ್ತೀರಿ. ಮತ್ತು ನಿಮಗೆ ಆ ಯೋಚನೆ ಇರಬೇಕು, ರಾಯರಲ್ಲಿ ಪ್ರಾರ್ಥನೆ ಮಾಡ್ಬೇಕಾದ್ರೆ ನನಗೆ ಇಷ್ಟು ಒಂದು ಮಾರ್ಗದರ್ಶನ ಮಾಡಿ, ಅಂತಹ ಸಾಮರ್ಥ್ಯವನ್ನ, ಶಕ್ತಿಯನ್ನ ಕೊಡಿ, ನಾನು ಇನ್ನೊಂದಷ್ಟು ಸಮಾಜಕ್ಕೆ ನಾನು ಏನಾದ್ರೂ ಮಾಡಬೇಕು ಅನ್ನುವಂತ ಸಂಕಲ್ಪ ಇರ್ಲಿ. ಅಯ್ಯೋ, ರಾಯರ ಹತ್ರ ನಿಂತು ಅದು ಸರಿ ಇದೆ, ಅಂತಹ ದೊಡ್ಡ ಮಹಾನುಭಾವರ ಹತ್ರ ನಿಂತು ಇಂಥ ಸಣ್ಣದನ್ನು ಎಲ್ಲಿ ಕೇಳಲಿ, ಜ್ಞಾನ ಕೇಳಬೇಕು, ಮೋಕ್ಷ ಕೇಳಬೇಕು, ಅದನ್ನ ಬಿಟ್ಟು ಇದನ್ನ ಕೇಳಲ್ಲ. ಆದ್ರೆ ಒಂದ್ ಹಂತಕ್ಕಾದ್ರೂ ಇದನ್ನ ಕೇಳಿ, ಸಿಕ್ಕದ ಮೇಲೂ ಅದನ್ನೇ ಕೇಳ್ತಾನೆ ಇರಬೇಡಿ ಅಷ್ಟೇ. ಆದ್ರೆ ಅವರಲ್ಲಿ ಪ್ರಾರ್ಥನೆ ಮಾಡಿ, ಖಂಡಿತವಾಗಿಯೂ ನೀವು ಶ್ರೀಮಂತಿಕೆಯನ್ನ ಅವರ ಕೃಪೆಯಿಂದ, ಅವರ ಅನುಗ್ರಹದಿಂದ ಗಳಿಸಬಹುದು. ಮತ್ತೆ ಈ ಜಪ ಮಾಡಿದ್ರೆ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗತ್ತ. ನೀವು ಯಾವ ಮನಸ್ಥಿತಿ ಮತ್ತು ಯಾವ ಮಂತ್ರ ಜಪವನ್ನ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ. ಯಾವ್ದ್ಯಾವ್ದೋ ಮಂತ್ರವನ್ನ ಯಾವುದೋ ಬೀಗಕ್ಕೆ ಯಾವುದೋ ಕೀ ಹಾಕಿದ್ರೆ ಆಗಲ್ಲ. ಅದಕ್ಕದೇ ಆ ಬೀಗಕ್ಕೆ ಅದೇ ಕೀಯನ್ನ ಹಾಕಬೇಕು. ಹಾಗೆ ನೀವು ಶ್ರೀಮಂತಿಕೆಯನ್ನ, ಲಕ್ಷ್ಮಿಯನ್ನ ಒಲಿಸ್ಕೊಳ್ಬೇಕು ಅಂತಿದ್ರೆ ಅದಕ್ಕೆ ತಕ್ಕಂತಹ ಬೀಗಕ್ಕೆ ಆ ಕೀಲಿಕೆಯನ್ನ ಹಾಕಬೇಕು. ಆ ಕಾರಣದಿಂದಲೇ ನಾವು ಕೂಡ ಹೆಚ್ಚಿನ ಜನಕ್ಕೆ ನೋಡಿ, ನಾವು 25 ವರ್ಷದಿಂದ ಸಾಧನಾ ಮಾರ್ಗದಲ್ಲಿದ್ದು ಊರು ಕೇರಿಯನ್ನ ಅಲಿತಾ, ಹಿಮಾಲಯದಲ್ಲಿ ಅಲದಾಡಿ, ಎಲ್ಲಾ ವ್ಯತ್ಯಾಸಗಳನ್ನ ನಮ್ಮ ಜೀವನದಲ್ಲೂ ನೋಡಿ, ನಾವು ಮಾರ್ಗದರ್ಶನ ಮಾಡಿದಾಗ ಇನ್ನೊಂದಷ್ಟು ಜನರಲ್ಲೂ ನೋಡಿ ಏನೇನ್ ವ್ಯತ್ಯಾಸಗಳಾಯ್ತು, ಅದರಿಂದ ಅವ್ರು ಏನ್ ಸಾಧನೆ ಮಾಡಿದ್ರು, ಯಾವ ಮಂತ್ರವನ್ನ ಹೇಗೆ ಜಪ ಮಾಡಬೇಕು, ಆ ಧ್ಯಾನದ ಆ ಅವಸ್ಥೆ ಎಂತದ್ದು, ಆ ಸ್ಥಿತಿಯಲ್ಲಿದ್ದಾಗ ನೀವು ಹೇಗೆ ಕೇಳಬೇಕು, ಇದೆಲ್ಲ ಬಹಳ ಮುಖ್ಯವಾಗ್ತದೆ. ಹಾಗಾಗಿ ತುಂಬಾ ಬಾರಿ ಏನಾಗ್ತದೆ, ಇದನ್ನ ಜಪ ಆಗ್ಲಿ ಮತ್ತೊಂದನ್ನಾಗ್ಲಿ ಕೆಲವು ಸರಿಯಾದ ಗುರುವಿನ ಮಾರ್ಗದರ್ಶನ ಪಡೆದು ಮಾಡಿದ್ರೆ ಖಂಡಿತವಾಗಿ ಅದರಿಂದ ಮೋಕ್ಷವನ್ನು ಪಡಿಬಹುದು, ಜ್ಞಾನವನ್ನು ಪಡಿಬಹುದು, ಸಿದ್ಧಿಯನ್ನು ಗಳಿಸಬಹುದು, ಆ ಲಕ್ಷ್ಮಿಯ ಕೃಪೆಗೂ ಒಳಗಾಗಬಹುದು. ಹಾಗೆ ಒಳಗಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಕೂಡ ಒಂದಷ್ಟು ಆ ವರ್ಕ್ಶಾಪ್ಗಳ ಮೂಲಕ ಆ ತಾಯಿಯನ್ನ ಒಲಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಬೀಜಾಕ್ಷರ. ನಾವು ಹಿಂದೆನೂ ಕೂಡ 12 ವರ್ಷಗಳ ಹಿಂದೆ ತುಂಬಾ ಜನ ಕಷ್ಟ ಅಂತ ಬಂದಾಗ ಕೆಲವು ಜನಕ್ಕೆ ಆ ಲಕ್ಷ್ಮಿಯ ಬೀಜಾಕ್ಷರವನ್ನು ಉಪದೇಶ ಮಾಡಿ ಜಪ ಮಾಡಿ ಅಂತ ಹೇಳಿ ಒಂದೇ ವರ್ಷದಲ್ಲಿ ನಾವು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಮತ್ತೆ ಅವರಲ್ಲಿ ಶ್ರದ್ಧೆ ಇದೆ ನೋಡಿ. ನಾವು ಕೆಲವರಿಗೆ ಅದು ವರ್ಕೇ ಆಗ್ಲಿಲ್ಲ, ಯಾಕೆಂದ್ರೆ ಅವರಲ್ಲಿ ಶ್ರದ್ಧೆಯಿಂದ ನಿರಂತರವಾಗಿ ಅದನ್ನ ಜಪ ಮಾಡ್ಲಿಲ್ಲ. ಆದ್ರೆ ಯಾರು ನಿರಂತರವಾಗಿ ಆ ಪ್ರಾರ್ಥನೆ ಇಟ್ಕೊಂಡು, ಗುರುಭಕ್ತಿ ಇಟ್ಕೊಂಡು ಸಾಧನೆ ಮಾಡ್ತಾ ಬಂದ್ರೋ, 1 ವರ್ಷದಲ್ಲಿ ಅವರಲ್ಲಿದ್ದಂತ ಆ ಲಕ್ಷ್ಮಿ ಹೋಗಿ ಆ ತಾಯಿಯ ವರಲಕ್ಷ್ಮಿಯ ಕೃಪೆಯಿಂದಾಗಿ ಅವರು ಮನೆ ಕಟ್ಕೊಂಡವರಿದ್ದಾರೆ. ಬೇರೆ ಬೇರೆ ತರದ ವ್ಯವಸ್ಥೆಯಲ್ಲಿ, ಉದ್ಯೋಗದಲ್ಲಿ ಉನ್ನತಿಯನ್ನ ಪಡೆದು ಅವ್ರ ಅಕೌಂಟಲ್ಲೂ ಒಳ್ಳೆಯ ಡೆಪಾಸಿಟ್ ಇಟ್ಕೊಂಡು 1 ವರ್ಷದಲ್ಲಿ ಆ ತರದ ಪರಿವರ್ತನೆ ಆದವ್ರು ಸಾಕಷ್ಟು ಜನ ನೋಡಿ, ಇದು ಎಲ್ರಿಗೂ ಸಿಗಬೇಕು. ಅದಾದ್ಮೇಲೂ ಕೆಲವರು ನಾವು ಉಪದೇಶವನ್ನು ಮಾಡಿದ್ವಿ. ಇದರ ಪರಿವರ್ತನೆಯನ್ನ ನೋಡಿದ ಮೇಲೆ ಇದು ಹೆಚ್ಚಿನ ಜನಕ್ಕೆ ತಲುಪಬೇಕು ಅನ್ನೋದಕ್ಕೋಸ್ಕರವೇ ಈಗ ಅದನ್ನ ಹೆಚ್ಚಿನ ದೊಡ್ಡ ಮಟ್ಟದಲ್ಲೇ ಆ ಲಕ್ಷ್ಮೀ ಸಾಧನ ಅನ್ನುವಂಥದ್ದೇ ಮಾಡಕ್ ಸಾಮೂಹಿಕವಾಗಿ ಉಪದೇಶ ಕೊಟ್ಟು ಅದೊಂದು ವರ್ಕ್ಶಾಪ್ ಮಾರ್ಗದಲ್ಲೇ ಇಡೀ ದಿನ ಅವರಿಗೆ ಲಕ್ಷ್ಮಿ ಮನಸ್ಥಿತಿ, ಆ ವಿಧಾನ ಹೇಗೆ ಇಟ್ಕೋಬೇಕು, ಮತ್ತು ಪ್ರತಿಯೊಬ್ರು ಶ್ರೀಮಂತರಾಗಬೇಕು. ಈ ಭಾರತ ಶ್ರೀಮಂತ ಆಗಬೇಕಾದ್ರೆ, ಈಗ ಆಲ್ರೆಡಿ ಆಗ್ತಾ ಇದೆ, ಇನ್ನೂ ಸಮೃದ್ಧಿ ಆಗಬೇಕಾದ್ರೆ ಪ್ರತಿಯೊಬ್ರು ಶ್ರೀಮಂತರಾಗಬೇಕು. ಹೆಚ್ಚಿನ ಜನ ಬಡವರಾಗಿದ್ದು, ಊಟಕ್ಕೆ ಕಷ್ಟ ಇದ್ದು ಭಾರತ ಶ್ರೀಮಂತ ರಾಷ್ಟ್ರ ಅಂದ್ರೆ ಹೇಗ್ ಸಾಧ್ಯ? ಹಾಗೆ ಪ್ರತಿಯೊಬ್ಬರು ಸಮೃದ್ಧಿಯನ್ನ, ಶ್ರೀಮಂತಿಕೆಯನ್ನ ಗಳಿಸಿ ಆ ಮೂಲಕ ಭಾರತವೂ ಕೂಡ ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಶ್ರೀಮಂತವಾಗಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ನಮ್ದೊಂದು ಸಣ್ಣ ಈಗ ಸೇವೆಯನ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಖಂಡಿತ ಆ ಒಂದು ಡೀಟೇಲ್ಸ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಸ್ಕ್ರೀನ್ ಅಲ್ಲಿ ಕೊಡ್ತೇವೆ. ಆ ಒಂದು ಕಾರ್ಯಾಗಾರದ ಲಕ್ಷ್ಮೀ ರಹಸ್ಯ ಸಾಧನ ಅಂತೇಳಿ, ಹಾಗೂ ಇನ್ನಷ್ಟು ಕ್ವಶನ್ಗಳನ್ನ ಕೇಳ್ಬಿಡ್ತೇನೆ ಗುರುಜಿಗಳಿಗೆ. ಹಾಗೆ ಈ ಒಂದು ದಿನವೂ ಕೂಡ ಒಂದು ಮಾಡಬೇಕಾದಂತ ಒಂದು 5 ಅಭ್ಯಾಸ, ಈ ಒಂದು ಏನು ಅಳವಡಿಸ್ಕೋಬೇಕು ನಾವು ಅಂತೇಳಿ ದುಡ್ಡಿನ ಬಗ್ಗೆ. ಒಂದು, ಕೆಲಸದಲ್ಲಿ ಶ್ರದ್ಧೆಯನ್ನ ಅಂತೂ ಇಟ್ಕೋಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಜ್ಞಾನ ಅಂದ ತಕ್ಷಣ ಕೇವಲ
ಏನು ಪುಸ್ತಕದ ಜ್ಞಾನ ಅಂತ ಅನ್ಕೋಬೇಕಾದದ್ದಿಲ್ಲ. ಅದು ಹಣದ ಜ್ಞಾನವೂ ಇರಬಹುದು. ಹಾ. ಪ್ರತಿಯೊಂದರ ಮೋಕ್ಷದ ಜ್ಞಾನ ಇರಬಹುದು. ತನ್ನ ಸೆಲ್ಫ್ ರಿಯಲೈಸೇಷನ್ ಅದಿರಬಹುದು. ಯಾರಿಗೆ ಸಿಗ್ತದೆ ಅಂದ್ರೆ ಶ್ರದ್ಧೆ ಇದ್ದವನಿಗೆ ಮಾತ್ರ. ಹಾಗಾಗಿ ಪ್ರತಿ ಬಾರಿ ಅವನು ಯಾವುದೇ ಕೆಲಸ ಮಾಡ್ಲಿ, ಇದರಲ್ಲಿ ನನಗೆ ಎಷ್ಟು ಬರ್ತದೆ, ಇದರಿಂದ ನಾನು ಏನು ಆದಾಯ ಗಳಿಸಬಹುದು, ಇದನ್ನೇ ಯೋಚನೆ ಮಾಡದೆ ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಹೋಗಿ. ಖಂಡಿತ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾಫಲೇಶು ಕದಾಚನ. ಕೆಲಸ ಮಾಡುತ್ತಾ ಹೋಗು, ಫಲ ಸಿಕ್ಕೇ ಸಿಗ್ತದೆ. ಆದ್ರೆ ಒಂದು ಎಚ್ಚರಿಕೆ ಇರಲಿ. ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿ, ಎರಡನೇದು ನಾನು ಏನ್ ಮಾಡ್ತಾ ಇದ್ದೀನಿ ಇದು ಸರಿಯಾದದ್ದ ಅನ್ನುವಂಥ ಎಚ್ಚರಿಕೆ ಇರಲಿ. ಮತ್ತು ಎಷ್ಟು ಸಾಧ್ಯ ಅಷ್ಟು ಮನಸ್ಥಿತಿಯನ್ನ ಧನಾತ್ಮಕವಾಗಿ ಇಟ್ಕೊಳ್ಳುವಂಥದ್ದು, ಇಟ್ಕೊಂಡೇ ಇರುವಂಥದ್ದು. ಮನುಷ್ಯ ಆದ್ಮೇಲೆ ಏರಿಳಿತಗಳಾಗೇ ಆಗ್ತದೆ, ಕಷ್ಟ ನಷ್ಟಗಳು ಬಂದೇ ಬರ್ತದೆ. ಹಾಗೆ ಬರದೇ ಇದ್ರೆ ನಾವೇನನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರೀತಿ ಬಂದಾಗ್ಲೂ ಕೂಡ ನಮ್ಮಲ್ಲಿ ಧನಾತ್ಮಕತೆಯನ್ನ ಇಟ್ಕೊಂಡಿರಬೇಕು. ಖಂಡಿತ. ಮತ್ತು ಹಣದ ಬಗ್ಗೆ ವಿಶೇಷವಾಗಿ ಯಾವತ್ತೂ ಕೂಡ ತಾತ್ಸಾರ ಮಾಡಲೇಬಾರದು. ನೋಡಿ, ಹೆಣ್ಣನ್ನ ತುಂಬಾ ಗೌರವದಿಂದ ನೋಡಬೇಕು. ಹಣವನ್ನ ಒಂದು ಲಕ್ಷ್ಮಿಯ ರೂಪ ಅಲ್ಲ, ಅದು ಲಕ್ಷ್ಮಿ ಅಲ್ಲ. ಹಣ ಅನ್ನೋದು ಅದೊಂದು ಪೇಪರ್. ಆದ್ರೆ ಅದನ್ನ ಲಕ್ಷ್ಮಿಯ ರೂಪದಲ್ಲಿ ನೋಡ್ತೀವಿ. ಲಕ್ಷ್ಮಿ ಬೇರೆ, ಆಕೆ ಮಹಾಲಕ್ಷ್ಮಿ. ಆದ್ರೆ ಆಕೆ ಅಂಶವಾಗಿಯೂ ಕೂಡ ಹಣವನ್ನ ನೋಡ್ತೀವಿ. ಆದ್ರೆ ಅದನ್ನ ತಾತ್ಸಾರ ಮಾಡ್ತೀವಿ. ಯಾವತ್ತು ಹಣವನ್ನ ತಾತ್ಸಾರ ಮಾಡ್ತೀರಿ, ಹೆಣ್ಣು ಅದನ್ನ ಸಹಿಸಲ್ಲ. ಏನನ್ನು ಬೇಕಾದ್ರೂ ಸಹಿಸಿದ್ರು ತಾತ್ಸಾರವನ್ನ ಸಹಿಸಲ್ಲ. ಹಾಗಾಗಿ ನೀವು ಏನಾದ್ರೂ ಆ ರೀತಿ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ನೀವು ಶ್ರೀಮಂತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತುಂಬಾ ಒಂದು ಇಂಟ್ರೆಸ್ಟಿಂಗ್. ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ, ದುಡ್ಡು ಉಳಿಸ್ಕೊಳ್ಳಕ್ಕೆ ಅಕಸ್ಮಾತ್ ಅದು ಇರೋದನ್ನ ಹೆಚ್ಚು ಮಾಡ್ಕೊಡೋದು ಹೇಗೆ ಅನ್ನೋದು. ಅದಕ್ಕೆ ನಾವು ಏನ್ ಸಲಹೆ ಮಾಡ್ತೀವಿ, ಖಂಡಿತವಾಗೂ ಹೆಚ್ಚು ಮಾಡ್ಕೋಬಹುದು, ಇರೋದನ್ನು ಉಳಿಸಬಹುದು. ಸರಿಯಾದ ಒಂದು ಮಾರ್ಗದರ್ಶನ, ಯಾರು ಅದರಲ್ಲಿ ಹಣದಲ್ಲಿ ವಿಶೇಷವಾಗಿ ಒಂದು ಇವತ್ತು ಸಾಕಷ್ಟು ಜನ ಇದ್ದಾರೆ, ಆದ್ರೆ ಸರಿಯಾದವರ ಮಾರ್ಗದರ್ಶನದಿಂದಾಗಿ ಎಲ್ಲಿ ಅದನ್ನು ಇಡಬೇಕು, ಹೇಗಿಡಬೇಕು ಅನ್ನೋದು ಇಟ್ಕೊಂಡ್ರೆ ಖಂಡಿತವಾಗಿ ಇವತ್ತು ಅದರ 10 ಪಟ್ಟು ಹಣವನ್ನ ನೋಡ್ರಿ. ಇವತ್ತಿನ ಕಾಲ ಹೇಗಿದೆ ಅಂದ್ರೆ 20 ವರ್ಷಗಳ ಹಿಂದೆ ಮತ್ತು ಅದಕ್ಕೂ ಹಿಂದಿನ ಕಾಲದಲ್ಲಿ ತುಂಬಾ ಶ್ರಮ ಹಾಕಬೇಕಾಗಿತ್ತು ಹಣವನ್ನು ಗಳಿಸ್ಲಿಕ್ಕೆ. ಆದ್ರೆ ಇವತ್ತು ಹಾಗಿಲ್ಲ. ನೀವು ಯಾರಿಗೂ ಮೋಸ ಮಾಡಬೇಕಾದದ್ದಿಲ್ಲ, ಯಾರಿಗೂ ದ್ರೋಹ ಮಾಡಬೇಕಾದದ್ದಿಲ್ಲ. ಅದನ್ನ ಸರಿಯಾದ ವಿವೇಕದೊಂದಿಗೆ ಎಲ್ಲಿಡಬೇಕು, ಹೇಗಿಡಬೇಕು, ಅದನ್ನ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ, ಹೇಗೆ ಹಣವನ್ನ ಬಳಸಬೇಕು ಅನ್ನುವಂತ ಒಂದು ವಿವೇಕ ಹೊಂದಿದ್ರೆ ಉಳಿಸಬಹುದು, ಬೆಳೆಸಬಹುದು, ಅದನ್ನ 10 ಪಟ್ಟು ಮಾಡಬಹುದು. ಸ್ವಲ್ಪ ಎಚ್ಚರಿಕೆ ಇರ್ಬೇಕಷ್ಟೇ, ಇರಬೇಕು. ಯಾಕಂದ್ರೆ ಅಲ್ಲಿ ಹಾಳು ಮಾಡೋದು ಒಂದ್ ಕಡೆ, ಅತಿ ಆಸೆ ಇರಬಾರ್ದು. ಅತಿ ಆಸೆ ಇರ್ಬೇಕು. ಖಂಡಿತ. ಈ ಇನ್ನೊಂದು ಅತಿ ಆಸೆ ಇರ್ಬೋದು. ಇನ್ನೊಂದು ಏನಪ್ಪಾ ಅಂದ್ರೆ, ಒಂದು ಸಾಲದಿಂದ ತುಂಬಾ ನಮ್ಮ ವೀಕ್ಷಕರಲ್ಲಿ ನನಗೆ ಹೇಳ್ಬೇಕು ಅಂದ್ರೆ ನಿಜವಾಗಿ ಹೇಳ್ತಾ ಇದ್ದೀರಿ, ದಿನ ಒಂದು 25 26 ಕರೆಗಳು ಬರೋದೆ ಈ ಸಾಲ ಅನ್ನೋದು ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಅದಕ್ಕೊಂದು ಸಾಲದಿಂದ ಹೊರಬರ್ಲಿಕ್ಕೆ ಒಂದು ಸರಳ ಮಾರ್ಗ ಹೇಳೋದಾದ್ರೆ ನೋಡಿ, ಮೊದಲು ಯಾವಾಗ ನೋಡಿದ್ರು ಸಾಲದ ಬಗ್ಗೆ ಯೋಚನೆ ಮಾಡ್ಲೇಬಾರದು. ನಾನು ಸಾಲ ತಗೊಂಡಿದ್ದೀನಿ, ಹೇಗ್ ತೀರಿಸ್ಲಿ ಅಂತ. ನಮ್ಮ ಮನಸ್ಥಿತಿ ಬದಲಾಯಿಸ್ಕೊಂಡ್ರೆ ಸಾಲ ತೀರ್ಸೋದೇನ್ರಿ, ಸಾಲ ಕೊಡೋ ಹಂತಕ್ಕೂ ಹೋಗಬಹುದು. ಅದಕ್ಕೆ ನಾವು ಸಲಹೆ ಮಾಡೋದು, ಒಂದ್ಸರಿ ನಮ್ಮ ವರ್ಕ್ಶಾಪ್ ನಲ್ಲಿ ಭಾಗವಹಿಸಿ ನಾವು ಹೇಳೋದು, ಈಗಂತೂ ಒಂದು ಹೇಳ್ತೀವಿ, ಪ್ರತಿ ದಿನ ಎದ್ರೆ ಸಾಲ ಹೇಗೆ ತೀರಿಸ್ಲಿ ಅನ್ನುವ ಮನಸ್ಥಿತಿಯಿಂದ ಹೊರಗೆ ಬರ್ಲಿ. ಇಷ್ಟು ಹಣ ಹೇಗೆ ಗಳಿಸ್ಲಿ ಅನ್ನುವ ಯೋಚನೆ ಮಾಡ್ಲಿ. ಸಾಲದ ಬಗ್ಗೆ ಫಸ್ಟ್ ಪಕ್ಕಕ್ಕಿಡಿ. ಹಣ ಹೆಚ್ಚು ಬಂದಾಗ ಸಾಲ ತೀರಿಸಬಹುದಾ, ಉಳಿಸಬಹುದಾ? ತೀರಿಸಿ ಉಳಿಸಬಹುದು ಅಲ್ವಾ? ನೀವು ಯಾವಾಗ್ಲೂ ನಿಮ್ ಯೋಚನೆ ಸಾಲ ಹೇಗ್ ತೀರಿಸ್ಲಿ ಅಂದ್ರೆ ಬಂದದ್ದೆಲ್ಲ ಸಾಲ ತೀರ್ಸೋ ಕಡೆಗೆ ಹೋಗ್ತದೆ, ಹಣ ಗಳಿಸೋ ಕಡೆಗೆ ಹೋಗೋದೇ ಇಲ್ಲ. ಇನ್ನೊಂದಪ್ಪ ಏನಂದ್ರೆ, ಇದು ರಿಚ್ ಮೈಂಡ್ ಸೆಟ್ ಅಂದ್ರೆ ಏನ್ ಗುರುಗಳೇ? ನೀವು ಎಲ್ಲವನ್ನು ಈಗ್ಲೇ ನಾನು ಶ್ರೀಮಂತನಾಗ್ಬಿಟ್ರೆ, ಯಾವಾಗ್ಲೂ ದೊಡ್ಡದರ ಯೋಚನೆ ಏನಿದೆ, ಸಣ್ಣತನಗಳನ್ನು ಬಿಟ್ಟು, ಅದು ರಿಚ್ ಮೈಂಡ್ ಸೆಟ್. ಬರೀ ಹಣ ಮಾಡೋದಷ್ಟೇ ಅಲ್ಲ. ನೋಡಿ, ನೀವು ಯಾವಾಗ್ಲಾದ್ರೂ ನೋಡಿ, ಶ್ರೀಮಂತರು ಹಣದ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನೀವು ನೋಡಿದ್ರೆ, ಯಾರು ಹಣದ ಬಗ್ಗೆ ಹೆಚ್ಚು ಯೋಚನೆ ಮಾಡಲ್ಲ. ನಾ ಮೊದ್ಲೇ ಹೇಳ್ದ ಹಾಗೆ, ಎಲ್ಲಿ ಏನ್ ಮಾಡ್ಲಿ, ಯಾವ ದೇಶದಲ್ಲಿ ನನ್ನ ಕಂಪ್ನಿ ಕಟ್ಲಿ, ಇನ್ನೆಷ್ಟು ಜನಕ್ಕೆ ಉದ್ಯೋಗ ಕೊಡ್ಲಿ, ಅಥವಾ ಇನ್ನೆಲ್ಲಿ ನಾನು ಮಾಡಿದ್ರೆ ಇನ್ನೂ ಹೆಚ್ಚು ಗಳಿಸಬಹುದು, ಇದು ಯೋಚನೆ ಮಾಡ್ತಾರೆ. ಯಾವಾಗ್ಲೂ ನಂಗೆ ಎಷ್ಟು ಆದಾಯ ಬಂತು, ಎಷ್ಟು ಹಣ ಬಂತು, ನಾನು ಎಷ್ಟು ಉಳಿಸಿದ್ದೀನಿ. ಅವರಿಗೆ ಪಾಪ ಅವರ ಅಕೌಂಟ್ ನಂಬರ್ ಗೊತ್ತಿರ್ಲಿಕ್ಕಿಲ್ಲ. ಶ್ರೀಮಂತರಿಗೆ ಅವ್ರ ದೃಷ್ಟಿಕೋನವೇ ಬೇರೆ. ಆ ಮೈಂಡ್ ಸೆಟ್ ನ ನೀವು ಯಾರಾದ್ರೂ ಸೀಕ್ರೆಟ್ ನೀವು ತಿಳ್ಕೊಂಬಿಟ್ರೆ ಶ್ರೀಮಂತರಾಗೋದು ಬಹಳ ಸುಲಭ. ಇನ್ನೊಂದು ನನ್ನ ಸ್ವಂತ ಅನುಭವ ಅಂದ್ರೆ,
ನಾನು ಮಾಡೋದು ಶೋರೂಮಲ್ಲಿ ಕೆಲಸ ಮಾಡ್ತೀನಲ್ವಾ. ಸೊ ಅದರಲ್ಲಿ ಬರುವಂತೆಲ್ಲ ಶ್ರೀಮಂತರೇ. ಸೊ ರಿಚ್ ಪಾರ್ಟಿಗಳೇ ಬರ್ತಾರೆ. ಸೊ ಅವರು ಒಂದು ಬಜೆಟಲ್ಲೇ ಬರ್ತಾರೆ. ಅಂದರೆ ಅಲ್ಲಿಂದ ನಾವು ಶಾಪಿಂಗ್ ಮಾಡಬೇಕು ಅಂದರೆ ಬಜೆಟಲ್ಲಿ ಬರ್ತಾರೆ. ಆದರೆ ನಾವು ಹಾಗಲ್ಲ. ಯಾವುದೋ ಒಂದು ಅಂಗಡಿಗೆ ಹೋಗ್ತೀವಿ. ಅಷ್ಟು ಹೇಳಿದ್ರೆ ನಮ್ಮ ಮೈಂಡ್ ಸೆಟ್ ಒಂದು ಬಜೆಟ್ ಮಾಡ್ಕೊಂಡು ಹೋಗಲ್ಲ ನಾವು. ತಗೊಂಡ್ಬಿಡ್ತೀವಿ. ನಾನು ಎಷ್ಟೋ ಸರಿ ನಮಗೆ ಇದ್ ಮಾಡಿದ್ದೀನಿ. ಬೇಕೋ ಬೇಡವೋ, ಹ್ಮ್. ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ, ಹ್ಮ್. ಅದನ್ನ ತಂದು ಮನೇಲಿ ತುಂಬಿಕೊಳ್ಳೋದು ಶ್ರೀಮಂತಿಕೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಹಾ. ನಾವು ಏನಾಗ್ಬಿಡುತ್ತೆ ತುಂಬಾ ಸರಿ ಅನ್ವಾಂಟೆಡ್ ಅಂತ ಏನಿದೆಯಲ್ಲ, ವಾಂಟೆಡ್ ಅಂತ ಒಂದಿದೆ, ವಾಂಟ್ ಅಂತ ಒಂದಿದೆ ಅಲ್ವಾ. ಆ ವಾಂಟ್ಸ್ ಬಿಟ್ಟು ಅದಕ್ಕಿಂತ ಹೆಚ್ಚು ನಾವು ಅದನ್ನು ಶೇಖರಣೆ ಮಾಡ್ತಾ ಹೋದ್ರೆ ಅದು ಕೂಡ ನೆಗೆಟಿವ್ ಆಗಿಬಿಡುತ್ತದೆ, ಖಂಡಿತ. ವೇಸ್ಟ್ ಆಗಿ ಹೋಗ್ತದೆ. ಹಾ. ಯಾವತ್ತೂ ಕೂಡ ಹಣ ವೇಸ್ಟ್ ಆಗಬಾರದು. ಆದ್ರೆ ಶ್ರೀಮಂತರು ಅದೊಂದು ಪ್ಲಾನ್ ಇರ್ತದೆ, ಅವ್ರಿಗೆ ಎಷ್ಟು ಬೇಕು, ಹೇಗೆ ಬೇಕು, ಆ ರೀತಿಯಾಗಿ ಅದನ್ನು ವಿನಿಯೋಗಿಸ್ತಾರೆ. ಅದಕ್ಕಾಗಿಯೂ ಜನ ಇರ್ತಾರೆ ಅವರಿಗೆ, ಇದು ಅನಾವಶ್ಯಕ, ಬೇಕಾಗಿರ್ಲಿಲ್ಲ ಅಂತ. ಎಲ್ಲಿ ಅದನ್ನು ಬಳಸಬೇಕು ಅದನ್ನೇ ಹೇಳಿದ್ ನಾನು. ಹಣವನ್ನ ಎಷ್ಟು, ಎಲ್ಲಿ, ಹೇಗೆ ಬಳಸಬೇಕು ಅನ್ನೋ ವಿವೇಕ ಯಾರಿದೆ ಅವನು ಶ್ರೀಮಂತರಾಗಬಹುದು, ಉಳಿಸಬಹುದು, ಗಳಿಸಬಹುದು, ಬೆಳೆಸಬಹುದು. ಖಂಡಿತ. ಈ ಒಂದು ಭಯ ಮತ್ತೆ ಸಂಶಯವನ್ನ ಹೇಗೆ ಜಯಿಸ್ಬೋದು ಗುರುಗಳೇ ನಾವು? ಬಿಡಬೇಕು, ಧೈರ್ಯ ಬೆಳೆಸ್ಕೋಬೇಕು, ಆತ್ಮವಿಶ್ವಾಸವನ್ನ ಬೆಳೆಸ್ಕೋಬೇಕು. ಬಹಳ ಸುಲಭ. ಆ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಬಿಟ್ರೆ ಭಯ, ಸಂಶಯ ಅನ್ನೋದು ಬಹಳ ಕಷ್ಟ ಭಯ ಇದ್ರೆ ಅದರ ಭಯವನ್ನ ಆರಾಮಾಗಿ ಹೋಗಿಸ್ಬೋದು. ಸಂಶಯ ನೋಡಿ, ಅದು ಬಹಳ ದೊಡ್ಡ ರೋಗ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಸಂಶಯಾತ್ಮ ವಿನಶ್ಯತಿ. ಯಾರು ಸಂಶಯದಲ್ಲೇ ಬದುಕ್ತಾ ಇದ್ದಾರೆ ಅವರು ನಾಶ ಆಗೋದು ಖಂಡಿತ. ಅದು ಗುರುವಿನ ಮೇಲೂ ಸಂಶಯ, ತನ್ನ ಮೇಲೂ ಸಂಶಯ, ಎಲ್ಲರ ಮೇಲೂ ಸಂಶಯ, ಕೊನೆಗೆ ತಾನು ಏನ್ ಮಾಡ್ತಾ ಇದ್ದೀನಲ್ಲ ಜೀವನದಲ್ಲಿ ಅದ್ರ ಮೇಲೂ ಸಂಶಯ. ಹೀಗಾಗಿ ಯಾವುದ್ರಲ್ಲಿ ಒಂದ್ರಲ್ಲಿ ಸಂಶಯ ಇರಲ್ಲ. ಸಂಶಯಾತ್ಮ ಯಾರು ಇದೆಯೋ ಅವನು ಒಂದ್ರ ಮೇಲೆ ಇರಲ್ಲ, 10 ಕಡೆ ಇರ್ತದೆ. ಅಂತವ್ರು ಈ ಲೋಕದಲ್ಲ, ಯಾವ ಲೋಕದಲ್ಲಿ ಹೋದ್ರೂ ಅವ್ರು ಉದ್ಧಾರ ಆಗಲ್ಲ, ಅವ್ರು ನಾಶವನ್ನೇ ಹೊಂದುತ್ತಾರೆ. ಸಾಮಾನ್ಯ ಭಾಷೆಯಲ್ಲಿ ತನ್ನನ್ನು ತಾನೇ ನಂಬಲ್ಲ ಅನ್ನೋದು. ಹಾಗಾಗಿ ಮೊದ್ಲೇ ಹೇಳ್ದಾಗೆ ಕೃಷ್ಣ ಹೇಳ್ಬಿಡಿದ್ದಾರೆ, ಸಂಶಯಾತ್ಮ ವಿನಶ್ಯತಿ. ಏನಿರಬೇಕು? ಶ್ರದ್ಧವಾನ್ ಲಭತೆ ಜ್ಞಾನಂ. ಶ್ರದ್ಧೆಯನ್ನ ಬೆಳೆಸ್ಕೋಬೇಕು. ತನ್ನ ಏನು ನಂಬುತ್ತಾನೆ, ಗುರು ಇರಬಹುದು, ಹಿರಿಯರು ಇರಬಹುದು, ಅವನ್ ನಂಬುವ ದೈವ ಇರಬಹುದು, ನಂಬುದಿದ್ರೆ ಗಟ್ಟಿಯಾಗಿ ನಂಬಬೇಕು. ಖಂಡಿತ. ಹಾಗೆ ನಂಬಿದ್ರೆ ಮಾತ್ರವೇ ಅವನು ಉದ್ಧಾರ ಆಗಕ್ ಸಾಧ್ಯ. ಯಾರಿಗೆ ಸಂಶಯ ಇದೆಯಲ್ಲ ಅವನು ಯಾವುದರಲ್ಲೂ ಉದ್ಧಾರ ಆಗೋಕ್ ಸಾಧ್ಯವೂ ಇಲ್ಲ. ಅದಷ್ಟೇ ಅಲ್ಲ, ನೆಮ್ಮದಿಯಾಗಿರೋಕ್ಕೂ ಸಾಧ್ಯವೇ ಇಲ್ಲ. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ಒಂದು ಗುಟ್ಟು ಹೇಳಿ ನಮ್ಮ ವೀಕ್ಷಕರಿಗೆ, ಶ್ರೀಮಂತರಾಗೋದು ಹೇಗೆ ಅಂತ ಶಾರ್ಟ್ ಕಟ್ ಏನಾನ ಇದೆಯಾ ಅಂತ. ಅಂದ್ರೆ ನೀವು ಈ ಒಂದು ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತೀರಾ, ಬಟ್ ನಾನ್ ಕೇಳ್ತಾ ಇರೋದೇನಪ್ಪ ಅಂದ್ರೆ ಒಂದು ಶಾರ್ಟ್ ಕಟ್ ಏನಾನ ಇದೆಯಾ? ಒಂದು, ಮೊದಲು ನಿಮ್ಮನ್ನ ನೀವು ನಂಬಿ. ಹ್ಮ್. ನಾನು ಶ್ರೀಮಂತಿಕೆಯನ್ನ ಗಳಿಸ್ಲಿಕ್ಕಾಗಿಯೇ ಇದ್ದೇನೆ ಮತ್ತು ನಾನು ಶ್ರೀಮಂತನಾಗಿಯೇ ಆಗ್ತಾ ಇದ್ದೀನಿ. ಆಗಿದ್ದೀನಿ ಅಲ್ಲ, ಆಲ್ರೆಡಿ ನಾನು ಆಗ್ತಾ ಇದ್ದೀನಿ. ನೀವು ಏನಂತ ಲೆಕ್ಕ ಹಾಕ್ತೀರಿ ಶ್ರೀಮಂತಿಕೆಯನ್ನ? ಒಂದು ಊರಿನಲ್ಲಿ ಒಬ್ಬ ಇದ್ದಾನೆ, ಅವ್ರೆಲ್ಲರಿಗಿಂತ ಹಣ ಇದೆ, ಆ ಊರಿಗೆ ಅವನು ಶ್ರೀಮಂತ. ಅದೇ ಒಂದು ಜಿಲ್ಲೆಗೆ ಬಂದ್ರೆ ಆ ತರದವ್ರು 100 ಜನ ಇರ್ತಾರೆ. ಖಂಡಿತ. ಆ ಊರಿಂದ ಆಚೆಗೆ ಬಂದ್ರೆ ಆ ಒಂದ್ ಜಿಲ್ಲೆಗೆ ಬಂದಾಗ 100 ಜನ ಸಿಗ್ತಾರೆ. ಆ 100 ಜನದಲ್ಲಿ ಯಾರೋ ಒಬ್ಬ ಅವ್ರಿಗಿಂತ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇಟ್ಟಿರ್ತಾನೆ. ಆಗ ಜಿಲ್ಲೆಗೆ ಯಾರು ಶ್ರೀಮಂತ ಅಂದ್ರೆ ಅವನು. ಹಾಗೆ ನೀವು ರಾಜ್ಯಕ್ಕೆ, ದೇಶಕ್ಕೆ ಹೋದ್ರೆ ಒಬ್ರಿಗಿಂತ ಒಬ್ರು ಶ್ರೀಮಂತರಿರ್ತಾರೆ. ಆದ್ರೆ ನಿಮ್ಮ ಮಟ್ಟಿಗೆ, ನಿಮಗೆ ಮನಸ್ಥಿತಿಗೆ ನೀವು ಶ್ರೀಮಂತರ ಆಗೇ ಇರ್ತೀರಿ. ನೀವು ಯಾರಿಗೋ ಹೋಲಿಕೆ ಮಾಡ್ಕೊಂಡಾಗ ನೀವು ಬಡವರಾಗಿರ್ತೀರಿ. ಹಾಗೆ ಫಸ್ಟ್ ಹೋಲಿಕೆ ಬಿಟ್ಟು ನೀವೇನ್ ಶ್ರೀಮಂತರು ಇವತ್ತು ಆಲ್ರೆಡಿ ಇದ್ದೀರಿ, ಅದನ್ನ ಬಿಲೀವ್ ಮಾಡಿ, ನಾನು ಶ್ರೀಮಂತನಿದ್ದೇನೆ, ನಾನು ಶ್ರೀಮಂತನಾಗೇ ಇದ್ದೇನೆ ಅನ್ನೋ ಬಿಲೀವ್ ಮಾಡಿ, ಹಣ ನಿಮ್ಮೆಡೆಗೆ ತಾನೇ ಹಾರ್ಕೊಂಡ್ ಬರ್ತದೆ. ಅದೇ ನೀವು ನಂಬ್ತಾ ಇಲ್ಲ, ಅವ್ರನ್ನ ಯಾರನ್ನ ನೋಡ್ಬಿಟ್ಟು ಅವ್ರು ನೋಡಿ ಎಷ್ಟು ಶ್ರೀಮಂತರು, ನನ್ನ ಹತ್ರ ಏನೂ ಇಲ್ಲ, ಕೊರಗುದು. ಹೌದು. ಯಾವಾಗ ಕೊರಗಕ್ ಶುರು ಮಾಡ್ತಾನೆ ಅವನ ಹತ್ರ ಏನಿದೆಯಲ್ಲ, ನೋಡ್ರಿ ನಮ್ಮ ಹತ್ರ ಅನ್ನ ಸಾಂಬಾರಾದ್ರೂ ಇದೆ, ಅವರು ಮೃಷ್ಟಾನ್ನ ಇರಬಹುದು. ಅನ್ನ ಸಾಂಬಾರನ್ನೇ ಸರಿಯಾಗಿ ಊಟ ಮಾಡಕ್ ಆಗದೆ ಇದ್ದಾಗ ಮೃಷ್ಟಾನ್ನ ಹೇಗೆ ಊಟ ಮಾಡ್ತಾನೆ? ಹೌದು. ಅನ್ನ ಸಾಂಬಾರಾದ್ರೂ ಇದೆಯಲ್ಲ, ಅಟ್ಲೀಸ್ಟ್ ಅನ್ನ ಮೊಸರಾದ್ರೂ ಇದೆಯಲ್ಲ, ಎಷ್ಟು ರುಚಿ ರುಚಿಯಾಗಿದೆ. ಇದಕ್ಕಿಂತ ಶ್ರೀಮಂತಿಗೆ ಇನ್ನೇನ್ ಬೇಕು? ಆ ಶ್ರೀಮಂತಿಕೆಯನ್ನ ಸವಿರಿ ಫಸ್ಟು. ಆಗ ಆ ಮೃಷ್ಟಾನ್ನ ಏನೇನ್ ಇನ್ನೂ ಅದಕ್ಕೆ ಆಡ್ ಆಗ್ತಾ ಹೋಗ್ಬೇಕೋ ಪ್ರಕೃತಿ ಕೊಡ್ತಾ ಹೋಗ್ತದೆ. ಮೊದಲು ನಾನು ಶ್ರೀಮಂತ ಅನ್ನೋದನ್ನ ಫಸ್ಟ್ ನಂಬಿ. ಖಂಡಿತ ಗುರುಗಳ, ಇದನ್ನ ನಾನು ಜ್ಞಾಪಿಸ್ಕೊಂಡಾದ್ರೆ ನನ್ಗೊಂದು ಫೇವ್ರೆಟ್ ಡೈಲಾಗ್ ಕೂಡ ಜ್ಞಾಪನ ಬರುತ್ತೆ. ಮಣಿಕಂಠನ ಒಂದು ಚಿತ್ರದಲ್ಲಿ ಆ ತಂದೆ ಅವನಿಗೆ ಅರಮನೆ ಕಟ್ಸ್ಕೊಂತೀನಿ, ಅರಮನೆಯಲ್ಲಿ ಇರು ಅಂತ ಹೇಳಿದಾಗ ಆ ಸ್ವಾಮಿ ಮಾಡ್ತಾರೆ, ಅಂದ್ರೆ ಅವ್ರಿಗೆ ಆಸೆ ಇಲ್ಲ. ಯಾಕಂದ್ರೆ ಇಷ್ಟು ಬೇಕಂದ್ರೆ ಮತ್ತಷ್ಟು ಬೇಕೆಂಬ ಆಸೆ, ಮತ್ತಷ್ಟಿದ್ರೆ ಇನ್ನಷ್ಟು ಬೇಕೆಂಬ ಆಸೆ, ಈ ಆಸೆಗೆ ಕೊನೆ ಇಲ್ಲ ಅನ್ನೋದನ್ನ ಆ ಮಣಿಕಂಠ ಹೇಳ್ತಾನೆ. ಅದು ಎಷ್ಟು ಅರ್ಥಗರ್ಭಿತವಾಗಿದೆ. ಸೊ ಇರೋದ್ರಲ್ಲೇ ನಾವು ನೆಮ್ಮದಿ ಮಾಡ್ಬೇಕು, ಆದ್ರೆ ದುಡಿಬೇಕು,
ಕಾರ್ಯ ಮಾಡ್ಕೊಂಡು ಫಸ್ಟ್ ಹೋಗ್ಬೇಕು. ಏನಿದೆ ಅದರಲ್ಲಿ ನೆಮ್ಮದಿ ಹ್ಮ್. ಅನ್ನೋದನ್ನ ಇಟ್ಕೊಂಡ್ರೆ, ಎಸ್ ನಾನು ಶ್ರೀಮಂತ ಅನ್ನೋದನ್ನ ಫಸ್ಟ್ ನಂಬಿದ್ರೆ, ಇನ್ನು ಉಳಿದದ್ದು ಅದಾಗದ ಆಡ್ ಆಗ್ತಾ ಹೋಗ್ತದೆ, ಪ್ರಕೃತಿ ಕೊಡ್ತಾ ಹೋಗ್ತದೆ. ಖಂಡಿತ. ಸಂತೋಷದಿಂದ ಇರೋದ್ರಲ್ಲಿ ಫಸ್ಟ್ ಸಂತೋಷ ಕಾಣಬೇಕು. ಕಾಣಬೇಕು. ಇದರಲ್ಲೇ ಸಂತೋಷ ಕಂಡಿಲ್ಲ ಅಂದ್ರೆ ನಿಮ್ಗೆ 100 ಕೋಟಿ ಬಂದಾಗ್ಲೂ ನೀವು ಸಂತೋಷದಿಂದ ಇರಕ್ ಸಾಧ್ಯನೇ ಇಲ್ಲ. ಹೀಗೆ ಇದೊಂದು ಕಾರ್ಯಾಗಾರದ ಗುರುಜಿ ಹೇಳಿದ್ರು, ಈಗ ಲಕ್ಷ್ಮಿ ರಹಸ್ಯ ಸಾಧನದ ಒಂದು ಕಾರ್ಯಾಗಾರ ಕೂಡ ನಡೀತಾ ಇದೆ. ದಿನಾಂಕ ಮತ್ತು ನೀವು ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಮತ್ತೆ ಸ್ಕ್ರೀನ್ ಅಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಗುತ್ತೆ ನಿಮಗೆ, ಅವ್ರ ಸಂಸ್ಥೆದು, ಉಪಾಸನ ಸಂಸ್ಥೆದು. ಯಾರ್ಯಾರಿಗೆ ಶ್ರೀಮಂತರಾಗಬೇಕು ಅಂದ್ರೆ ದುಡ್ಡೇ ಅಂತಲ್ಲ, ಎಲ್ಲಾ ರೀತಿಯಾಗಿ ನೀವು ಧಾರ್ಮಿಕವಾಗಿ ನಿಮ್ಮ ಮನಃಶಾಂತಿಯ ಶ್ರೀಮಂತಿಕೆಗಾಗಿ ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿ ಈ ಒಂದು ಕಾರ್ಯಾಗಾರಕ್ಕೆ ಸೇರಿ ತಾವು ಕೂಡ ಶ್ರೀಮಂತರಾಗಿ ನಾನು ಕೂಡ ಆಶಿಸ್ತೇನೆ. ಗುರುಜಿಯ ಒಂದು ಮಾರ್ಗದರ್ಶನದಲ್ಲಿ ನಾವು ಮತ್ತಷ್ಟು ಎಪಿಸೋಡ್ ಅನ್ನು ನೋಡೋಣ. ಈ ಎಪಿಸೋಡ್ ಅನ್ನು ಮಾಡಿಕೊಟ್ಟಂತಹ ಶ್ರೀರಾಮ ಗುರುಗಳಿಗೆ ನಮಸ್ಕಾರಗಳು. ಒಳ್ಳೇದಾಗ್ಲಿ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.